ओम शांति। ओम शांति। आज बाबा बहुत सुंदर तरीके से याद की एक गहरी बातें या बाबा की याद की एक प्यार की लहरें निरंतर कैसे रखना है। तन मन धन सर्व प्रकार संबंध से सेवा करते हुए थकावट ना आवे। थकावट आने का कारण निवारण दोनों कहते हैं ना, हम तो बहुत थक गए, बहुत सेवा किया। पुराने जो भी होते हैं ना, ओम बहुत किया है तुम करो, ये तो समझा ही नहीं सेवा क्या होती है। हाँ? तो बाबा कहते हैं करन करावनार बाबा जब करा रहे, कोई भी सेवा हो, तन मन धन कोई भी सेवा, वो कराना ही मेरा पुण्य है। वो खुशी से हम करते हैं, एक देखे निमित्त मात्र। दूसरा, करते करते लिंक टूटने का कारण क्या है? कारण बाबा कहते हैं हर कार्य में लिंक जोड़ के काम नहीं करते हो, कार्य नहीं करते हो। ये बड़ी बात है ना, लिंक जोड़ के ना करना। ಅಂದ್ರೆ ಬಾಬಾ ಇವತ್ತು ತನು ಮನ ಧನ ಸಂಬಂಧ ಯಾವುದೇ ತರಹದ ಸೇವೆ ಮಾಡ್ತೀರಾ, ಅದರಲ್ಲಿ ಸುಸ್ತಾಗ್ಲಿಕ್ಕೆ ಕಾರಣ ಏನು, ನಿವಾರಣೆ ಏನು? ಬಾಬಾವ್ರು ತುಂಬ ಸುಂದರವಾಗಿ ಇವತ್ತು ತಂದೆಯ ಪ್ರೀತಿಯಲ್ಲಿ ನಿರಂತರವಾಗಿ ಹೆಂಗೆ ನಮ್ಮನ್ನು ನಾವು ತಗೊಂಡು ಹೋಗಬೇಕು, ಯಾವುದೇ ಕಾರ್ಯ ಮಾಡುವಾಗ ನೆನಪು ಯಾಕೆ ಮರ್ತೋಗುತ್ತೆ, ಅದರಿಂದನೇ ಸುಸ್ತಾಗೋದು. ಥಕಾವಟ್ ಪರಿಭಾಷೆ ತುಂಬ ವಿಶಾಲವಾಗಿದೆ. ಥಕಾವಟ್ ಅಂದರೆ ಕೆಲಸ ಮಾಡಿ ಸುಸ್ತಾಗೋದು, ಅದು ಬೇರೆ ವಿಷಯ. ಅದಂತೂ ಅಯ್ಯೋ ತುಂಬ ಆಗೋಯ್ತು ಅಂತಾರೆ. ಬಟ್ ಪುರುಷಾರ್ಥ ಮಾಡೋದು ಮಾಡದೆ ಇರೋದೇನಿದೆಯಲ್ಲ, ಅದೂ ಥಕಾವಟ್ಟೆ. ಸೊ ಯಾವಾಗ ಮಾಡಿಸ್ತಕ್ಕಂತಹ ತಂದೆ ಕಾರ್ಯ ಮಾಡಿಸ್ತಿದ್ದಾರೆ, ನಾವೇನು ಮಾಡ್ತಿಲ್ಲ ಅಂದಾಗ ಆ ಸ್ಥಿತಿಯಲ್ಲಿ, ಆ ನಿಮಿತ್ತ ಭಾವದಲ್ಲಿ, ಆ ಲಿಂಕ್ ಬಾಬಂದು ಇಟ್ಕೊಂಡು ನಾವು ಯಾವಾಗ ಮಾಡ್ತೀವಿ, ಅಲ್ಲಿ ಸುಸ್ತಾಗೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಯಾವುದೇ ಕಾರಣಕ್ಕೆ ನಿಮ್ಮ ಲಿಂಕ್ ಪ್ರತಿ ಕರ್ಮದಲ್ಲಿ ಬಾಬಾವ್ರ ಜೊತೆ ಕಡಿಮೆ ಆಗಬಾರ್ದು. ಅದಕ್ಕೆ ಏನೆಲ್ಲ ಯುಕ್ತಿಗಳು ಹೇಳಿದ್ದಾರೆ ಬಾಬಾವ್ರು, ಎಷ್ಟು ಮುರುಳಿಗಳಲ್ಲಿ ಏನು ಓದಿಸ್ತಿದ್ದಾರೆ, ಅದೇ ಏನಕ್ಕೆ ಓದಿಸ್ತಿರೋದು? ಬಾಬಾವ್ರ ಲಿಂಕ್ ಇಟ್ಕೊಳ್ಳೋಕ್ಕೆ ತಾನೇ ಓದಿಸ್ತಿರೋದು. ವೆರೈಟಿಯಾಗಿ ಸಾವಿರಾರು ರೂಪದಲ್ಲಿ ಬಾಬಾ ನೆನಪು ಮಾಡ್ಬೋದು. ರಿವೈಸ್ ಡೇಟ್ 20/2/88। आज परदेशी बाप अपने अनादि देशवासी और आदि देशवासी सेवा अर्थ सभी विदेशी ऐसे बच्चों से मिलने के लिए आए हैं। बाप दादा जानते हैं कि यही मेरे सिकिलदे लाडले बच्चे हैं। अनादि देश परम धाम के निवासी है और साथ साथ सृष्टि के आदि के इसी भारत भूमि में जब सतयुगी स्वदेश था, अपना राज्य था, जिसको सभी भारत कहते हैं, तो आदि में इसी भारतवासी थे। ಇವತ್ತು ಪರದೇಶಿ, ಬೇರೆ ಲೋಕನೇ ಹೌದಾತಾನೆ, ಬೇರೆ ದೇಶನೇ. ತಂದೆ ಪರದೇಶಿ, ಪರದೇಶದ ನಿವಾಸಿ ತಂದೆ ತನ್ನ ಅನಾದಿ ದೇಶವಾಸಿ ಆದಿ ದೇಶವಾಸಿ ಮಕ್ಕಳೇನಿದ್ದಾರೆ, ಇಂತಹ ಮಕ್ಕಳು ಎಲ್ಲರೂ ಈಗ ಭಾರತದವರು ಇರ್ಬೋದು, ಫಾರಿನರ್ಸ್ ಇರ್ಬೋದು, ಎಲ್ಲರೂ ವಿದೇಶಿಗಳೇ ನಾವು. ಯಾಕೆ? ನಮ್ಮ ದೇಶ ಅನಾದಿ ದೇಶ ಯಾವುದು? ಪರಂಧಾಮ. ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಅಂತಹ ಮಕ್ಕಳನ್ನು ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಾಬಂಗೆ ಗೊತ್ತಿದೆ, ಇದೇ ನನ್ನ ಅಗಲಿ ಹೋಗಿ ಸಿಕ್ಕಿದಂತಹ ಮಕ್ಕಳೇನಿದ್ದಾರೆ, ಅನಾದಿ ದೇಶ ಪರಂಧಾಮ ನಿವಾಸಿಗಳು.
ಕೇಳ್ತಾ ಕೇಳ್ತಾ ಅಟೆನ್ಷನ್ ಪ್ಲೀಸ್. ಪರಮಧಾಮ ನಿವಾಸಿಗಳಾಗಿ ಕೇಳ್ತಾ ಇದ್ದೀನ, ಬಾಬಾ ಸನ್ಮುಖದಲ್ಲಿದ್ದಾರ, ಅದನ್ನು ನೋಡಿ. ಜೊತೆ ಜೊತೆಗೆ ಅನಾದಿ ದೇಶ ಪರಮಧಾಮ ನಿವಾಸಿಗಳು, ಜೊತೆ ಜೊತೆಗೆ ಸೃಷ್ಟಿಯ ಆದಿಯಲ್ಲಿ ಇದೇ ಭಾರತ ಭೂಮಿ ಯಾವಾಗ ಸತ್ಯೋಗಿ ಸ್ವದೇಶ ಇತ್ತು, ನನ್ನ ಆತ್ಮನ ಗುಣ ಶಕ್ತಿಗಳ ಮೇಲೆ ನಡೆಯೋ ಸ್ವದೇಶ ಇತ್ತು, ತನ್ನ ರಾಜ್ಯ ಇತ್ತು, ಯಾವುದಕ್ಕೆಲ್ರೂ ಭಾರತ ಅಂತ ಹೇಳಲಾಗುತ್ತೆ. ಆದಿಯಲ್ಲಿ ನೀವೆಲ್ಲ ಫಾರಿನರ್ಸೂ ಆದಿಯಲ್ಲಿ ಎಲ್ಲ ಭಾರತವಾಸಿಗಳೇ ತಾನೆ. ಇಡೀ ಸೃಷ್ಟಿ ಭರತಖಂಡವಾಗಿತ್ತು, ಬೇರೆ ಬೇರೆ ದೇಶಗಳು ಇರಲಿಲ್ಲ. इसी भारत भूमि में ब्रह्मा के साथ साथ राज्य किया अनेक जन्म, अपने राज्य में सुख शांति संपन्न अनेक जीवन व्यतीत किया. पक्का ना, व्यतीत किया है ना, और ब्रह्मा बाप के साथ साथ अभी योचने ಮಾಡಿ. इसलिए आदि देशवासी होने के कारण भारत भूमि से दिल का स्नेह, चाहे कितना भी अभी अंत में भारत गरीब व धूल मिट्टी वाला बन गया है, फिर भी अपना देश सो अपना ही होता है. तो आप सभी की आत्मा का अपना देश और शरीरदारी देवता जीवन का अपना देश कौन सा था? भारत ही था ना. ತಂದೆ ಹೇಳ್ತಿರೋದು, ಇದೇ ಭಾರತ ಭೂಮಿಯಲ್ಲಿ ಬ್ರಹ್ಮ ತಂದೆಯ ಜೊತೆ ನೀವೆಲ್ಲ ಜೊತೆ ಜೊತೆ ರಾಜ್ಯ ಮಾಡ್ಕೊಂಡು ಬಂದ್ರಿ. ಅನೇಕ ಜನ್ಮಗಳು ಸುಖ ಶಾಂತಿ ಸಂಪನ್ನ ಏನು ಜೀವನ ವ್ಯತೀತ ಮಾಡಿದ್ರಿ. ಅನೇಕ ಜನ್ಮಗಳ 2 ಯುಗಗಳ ಕಾಲ ಅಷ್ಟೇ ಅಲ್ಲ, ದ್ವಾಪರದಲ್ಲಿನೂ ಅಷ್ಟೇ ಅಲ್ಲ. ದೇಶವಾಸಿ ಸಾಕಾರದಲ್ಲಿ ತಗೊಂಡಾಗ ಇದೇ ಭಾರತ ಭೂಮಿ ಇಲ್ಲಿ ಮಾಡಿರೋ ಕಾರಣ ಇಷ್ಟು ಜನ್ಮಗಳು. ಸೊ ಈಗ ಬಲೆಗೆ ಸ್ಥೂಲವಾಗಿ ಕೆಲವರು ವಿದೇಶಿಗಳಾಗಿದ್ರೆ ಇವತ್ತು ಭಾರತ ಬಡ ದೇಶ ಇರ್ಬೋದು, ಧೂಳಿರ್ಬೋದು, ಆದ್ರೂ ಭಾರತ ಎಲ್ಲರಿಗೆ, ಎಲ್ಲ ಜಗತ್ತಿನ ಎಲ್ಲ ದೇಶದವರಿಗೆ ಭಾರತ ತುಂಬ ಪ್ರಿಯ ಅನ್ಸುತ್ತೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, तो आप सभी की आत्मा का अपना देश और शरीरधारी देवता जीवन का अपना देश कौन सा था? भारत ही था ना. कितने जन्म भारत भूमि में रहे वो याद है. 21 जन्मों का वर्षा सभी ने बाप से प्राप्त कर लिया है ना. इसलिए 21 जन्म की तो गारंटी आई ही. बाद में भी हर एक आत्मा के कई जन्म भारत भूमि में ही हुए, क्योंकि जो ब्रह्मा बाप के समीप आत्माएं, स्थितियल समीप आत्माएं है, समान बनने वाली आत्माएं है, वो ब्रह्मा बाप के साथ साथ आपे पूज्य आपे पुजारी का पार्ट भी साथ में बजाती है. द्वापर के पहले भगत आप ब्राह्मण आत्माएं भी बनते आप ही बनते हो ना. ತಂದೆ ಹೇಳ್ತಿರೋದು, ನೀವು ಆತ್ಮನ ದೇಶ ಬಲೆ ಪರಮಧಾಮ, ಬಟ್ ಸ್ಥೂಲವಾಗಿ ಭಾರತವಾಸಿಗಳಾಗಿ ಅನೇಕ ಜನ್ಮಗಳು ದೇವತಾ ಜೀವನದಲ್ಲಿದ್ರಿ ಅಂದಾಗ ಇದೇ ಭಾರತ ಭೂಮಿಯಲ್ಲಿದ್ರಿ. ನಿಮ್ಮ ಜನ್ಮಗಳು ಭಾರತ ಭೂಮಿದು ನೆನಪಿದೆಯಾ? 21 ಜನ್ಮಗಳ ಆಸ್ತಿ ಅಂತನೂ ಬಾಬನಿಂದ ತಗೊಂಡ್ರು. ಎಲ್ಲ ಮಕ್ಕಳು ಯಾರು ಬೀಕೆ ಆಗ್ತಾರೆ 21 ಜನ್ಮಗಳ ಆಸ್ತಿ ಅವ್ರವ್ರ ಪುರುಷಾರ್ಥದ ಪ್ರಮಾಣ ಎಲ್ಲರೂ ತಗೊಳ್ತಾರೆ. ಇದು ತಂದೆಯ ಗ್ಯಾರಂಟಿ ಇದೆ. ಆದರೆ ಆಮೇಲೆ ಪ್ರತಿಯೊಂದು ಆತ್ಮ ದ್ವಾಪರದಲ್ಲಿನೂ ಅನೇಕ ಜನ್ಮಗಳು ನೀವು ದ್ವಾಪರದಲ್ಲೇನೆ ಇಲ್ಲೇನೆ ಭರತ ಭೂಮಿಯಲ್ಲಿ ತಗೊಂಡಿದ್ದೀರಾ. ಯಾಕೆಂದ್ರೆ ನೀವು ಬ್ರಹ್ಮನ ಸಮೀಪ ಆತ್ಮಗಳು, ಸಮಾನರಾಗುವ ಆತ್ಮಗಳು ಜಾಸ್ತಿ ಜನ್ಮ ಭಾರತ ಭೂಮಿಯಲ್ಲಿನೇ ಆಗಿದೆ. ಬಾಬನ್ ಜೊತೆ ಬ್ರಹ್ಮ ತಂದೆ ಜೊತೆ ಆಪೈ ಪೂಜ್ಯ ಆಪೈ ಪೂಜಾರಿಯ ಪಾರ್ಟುನು ನೀವು ದ್ವಾಪರದ ನಂತರ ಇಲ್ಲೇನೆ ಮಾಡ್ತೀರಾ. ದ್ವಾಪರ ಯುಗ ಮೇ ಬಿ ಪೆಹಲೆ ಭಗತ್ ನಾವೇ ಬ್ರಾಹ್ಮಣರು ಶುರು ಮಾಡೋದೇನೆ ಭಕ್ತಿಯನ್ನ ನಾವು ತಾನೆ. आदि स्वर्ग में इसी देश के वासी थे और अनेक बार भारत भूमि के देशवासी हो
इसलिए ब्राह्मणों के अलौकिक संसार मधुबन से अति प्यार है। ये मधुबन ब्राह्मणों का छोटा संसार है। हाँ, मधुबन ಏನೋ ನಾವೆಲ್ಲ ಟೋಟಲ್ BKS ನಿಜ ಮನೆ ಪರ್ಮನೆಂಟ್ ಅಡ್ರೆಸ್ ಮಧುಬನ, ಅದು ನಮ್ಮದೇ ಆದಂತಹ ಜಗತ್ತು. ಯಾವ ಜಗತ್ತು ಪರಮಾತ್ಮ ಬಾಬಾ ಹಾಗೂ ನಾವು ಮಕ್ಕಳ ಜಗತ್ತದು ಚೆನ್ನಾಗಿ ಅನ್ಸುತ್ತಲ್ಲ. ಎಲ್ಲರ ಆಕರ್ಷಣೆ ಮಧುಬನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಅದು ಇದ್ದೇ ಇರುತ್ತೆ. ಯಾಕೆಂದ್ರೆ ಇದು ವಂಡರ್ಫುಲ್ ಸಂಸಾರ. ये संसार बहुत अच्छा लगता है ना, यहाँ से जाने को दिल नहीं होती. ಎಲ್ಲ ಅಳ್ಕೊಂಡ್ ಬರ್ತಾರೆ. अगर अभी अभी ऑर्डर कर ले कि मधुबन निवासी बन जाओ तो खुशी होगा ना. वहाँ ये संकल्प आएगा कि सेवा कौन करेगा. सेवा के लिए तो जाना ही चाहिए. बाप दादा कहे बैठ जाओ, फिर भी सेवा याद आएंगी. सेवा कराने वाला कौन. जो बाप का डायरेक्शन हो, श्रीमत हो, उसको उसी रूप में पालन करना, इसको कहते हैं सच्चा आज्ञाकारी बच्चा. बाप दादा जानते हैं मधुबन में बिठाना है व सेवा पर भेजना है. ब्राह्मण बच्चों को हर बात में एवरेडी रहना है. ಇದು ಬಹಳ ದೊಡ್ಡ ಸೂಕ್ಷ್ಮ ಮಾತು. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಭಲೆ ಭಾರತದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ವಿದೇಶಿಗಳು, ಈಗ ನೀವು ಇಲ್ಲೇ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋತಿರೋ, ಸೇವೆ ಯಾರು ಮಾಡ್ತಾರೆ, ಬಾಬಾ ಸೇವೆ ಮಾಡಕ್ ಹೋಗ್ಬೇಕಲ್ವಾ ಅಂತ ವಿಚಾರ ನಡೆಯುತ್ತಾ. ಸೇವೆಗೆ ನಿಮ್ಮನ್ನ ನಿಮಿತ್ತ ಮಾಡಿರೋರು ಯಾರು, ಸೇವೆ ಮಾಡಕ್ ನಿಮಿತ್ತ ಮಾಡಿರೋರು ಯಾರು ಬಾಬಾ ಅಂದಾಗ, ಅವ್ರು ಬೇಕಂದ್ರೆ ಮಧುಬಂದಲ್ಲಿ ಕೂರಿಸ್ಲಿ, ಯಾವ ಜಾಗದಲ್ಲಾದ್ರೂ ಕೂರಿಸ್ಲಿ, ನಾನು ಆಜ್ಞಾಕಾರಿಯಾಗಿರ್ಬೇಕೆ ಹೊರತು ತನ್ನ ಇಚ್ಛೆಗಳಿರಂಗಿಲ್ಲ. ಯಾಕೆಂದ್ರೆ ನಿಮ್ಮಿಂದ ಸೇವೆ ಮಾಡಿಸ್ತಿರೋದು ನಾನು. ನನಗೆ ಗೊತ್ತಿದೆ ನಿಮ್ಮನ್ನ ಸೇವೆ ಕಳಿಸ್ಬೇಕಾ, ಎಲ್ಲಿಡ್ಬೇಕು, ಏನ್ ಮಾಡಿಸ್ಬೇಕು ಅಂತ. ಇದು ಯಾರಿಗೆ ಬಾಬನ ಮೇಲೆ ವಿಶ್ವಾಸ ಇದೆ ಅವ್ರ ವಿಚಾರ ನಡ್ಸಕ್ ಹೋಗಲ್ಲ. ब्राह्मण बच्चे को हर बात में एवरेडी, ಎಲ್ಲದರಲ್ಲಿ एवरेडी ಇರಬೇಕು. अभी अभी जो डायरेक्शन मिले उसमें एवरेडी रहना है. एक मात्र भी मन मत मिक्स ना हो. इसको कहते हैं श्रीमत पर चलने वाली श्रेष्ठ आत्मा. ಈಗೀಗ ಡೈರೆಕ್ಷನ್ ಸಿಕ್ಕಿದ್ರು ಎವರೆಡಿ, ಎಲ್ಲೋಗಂದ್ರೆ ಎವರೆಡಿ. ಅಷ್ಟು ಸರೆಂಡರಿಂಗ್ ಬುದ್ಧಿ ಬೇಕಲ್ಲ. ಸೇವಾರ್ಥವಾಗಿ ನಮ್ಮನ್ನು ಎಲ್ಲಿ ಕಳಿಸ್ತಾರೋ, ಎಲ್ಲಿ ಕೂರಿಸ್ತಾರೋ ಅದ್ರಲ್ಲಿ ನನ್ನ ಕಲ್ಯಾಣ ಇದೆ. ಇದು ಬಾಬೋರೇ ಮಾಡಿಸ್ತಿರೋ ಕಾರ್ಯ. ಭಲೆ ನಿಮಿತ್ತರು ಹೇಳ್ಬೋದು, ಈಗ ದಾದಿಗಳು ಹೇಳ್ಬೋದು, ಅವ್ರಿಗೆ ಟಚ್ ಮಾಡ್ತಿರೋರು ಯಾರೇ ಇರ್ಲಿ. ಅದರಿಂದ ನನಗೆ ನಿರಂತರ ಎಷ್ಟು ತನ್ನ ಸಂಕಲ್ಪ ನಡೆಯಲು ಅಲ್ಲಿ ನಮ್ಮ ಕಲ್ಯಾಣ ಇದೆ. ನಮ್ಮ ಸ್ಥಿತಿಗಳನ್ನ ನಾವು ಮಾಡ್ಕೊಂಡು ಹೋಗ್ಬೇಕು, ಎವರೆಡಿ ಆಗಿರ್ಬೇಕು. ಮನಸ್ಸಿನ ಮತ, ಮನ್ಮತ ಅಂದ್ರೆ ತನ್ನ ವಿಚಾರಗಳು ಯಾವತ್ತೂ ಮಿಕ್ಸ್ ಆಗ್ಕೂಡ್ದು. ಅದಕ್ಕೆ ಹೇಳಲಾಗುತ್ತೆ ಶ್ರೀಮತದ ಮೇಲೆ ನಡೀತಕ್ಕಂತಹ ಶ್ರೇಷ್ಠಾತ್ಮ. ये तो जानते हो ना कि सेवा के जिम्मेवार बाप दादा है या आप है. इस जिम्मेवारी से तो आप हल्के होना कि जिम्मेवारी का थोड़ा थोड़ा बोझ है. इतना बड़ा प्रोग्राम है, ये करना है, ये बड़ा बड़ा प्रोग्राम करना है, वो करना है, ये करना है. बोझ तो नहीं समझते हो ना. करन करावनार करा रहा है, करावनार एक ही बाप है. किसी की भी बुद्धि को टच कर विश्व सेवा का कार्य कराते रहे हैं, कराते रहेंगे. ಇದು ಬಾಬೋರಿ ಯಜ್ಞದ ಅತಿ ಸೂಕ್ಷ್ಮ ಸೀಕ್ರೆಟ್. ಇದು ऐसी गहरी सीक्रेट है जिसको समझना योग युक्त स्थिति में बहुत कम लोग समझते हैं. ಬಾಬಾ ಹೇಳೋದು ನಿಮಗೆ ಇದು ಸದಾ ಇರಬೇಕು. ಸೇವೆಯ ಜವಾಬ್ದಾರ ಬಾಬನ ನಾನ. ಸೇವೆ ಕೊಟ್ಟವ್ರು ಯಾರು? ಫಸ್ಟ್ ಆಫ್ ಆಲ್ ಜ್ಞಾನನೇ ಸಿಗ್ಲಿಲ್ಲ ಅಂದ್ರೆ ಸೇವೆ ಮಾಡ್ತಿದ್ವಾ? ಇಲ್ಲ ಅಲ್ಲ. ಯಾವಾಗ ಜವಾಬ್ದಾರ ಅವರು, ಅದ್ರಲ್ಲಿ ನೀವು ಹಗುರ ಇದೀರೋ ಅಥವಾ ನಂದು ಜವಾಬ್ದಾರಿ, ನಂದು ಸೇವೆ ಅಂತ ಹೊರೆ ಇದೆಯೋ, ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಇದೆಯೋ, ಮಾಡಿಸ್ತಕ್ಕಂಥ ತಂದೆ ಮಾಡಿಸ್ತಿದ್ದಾರೆ. ಯಾರಿಗೆ ಟಚ್ ಮಾಡಬೇಕೋ ಅವ್ರಿಗೆ ಟಚ್ ಮಾಡಿ ಮಾಡಿಸ್ತಿದ್ದಾರೆ. ಇದು ಬುದ್ಧಿಯಲ್ಲಿದೆಯಾ?
ಏನು ಅಂತ ಕೇಳ್ತಿದ್ದಾರೆ ಬಾಬವರು. ಟಚ್ ಕರಾ रहा है क्या कर रहा है? सिर्फ निमित्त बच्चों को इसलिए बनाते हैं कि जो करेगा सो पाएगा, पाने वाले बच्चे हैं, बाप को पाना नहीं है। प्रारब्ध पाना ये सेवा का फल अनुभव होना ये आत्माओं का काम है, इसलिए निमित्त बच्चों को बनाते हैं। साकार रूप में भी सेवा कराने का कार्य दिखाना और अभी अव्यक्त रूप में भी करावनार बाप अव्यक्त ब्रह्मा द्वारा ही कैसे सेवा करा रहा है ये भी देख रहे हो। अव्यक्त सेवा की गति और ही तीव्र गति है। ಸಿ ಬ್ರಹ್ಮ ಬಾಬಾ 69 ಶರೀರ ಬಿಟ್ಟ ನಂತರ ತಾನೇ ಇಷ್ಟೊಂದು ಸೇವೆ ವೃದ್ಧಿ ಆಗ್ತಾ ಹೋಯ್ತು. ಇವಿಷ್ಟು ದೇಶ ವಿದೇಶಗಳಲ್ಲಿ ಹೆಂಗ್ ನಡೀತಿದೆ. ಯಾಕೆ ಮಾಡಿಸ್ತಕ್ಕಂಥ ತಂದೆ ಎಲ್ಲ ಮಾಡಿಸ್ತಾರೆ. ಸಿ ಬಾಬಾ ಟಚ್ ಮಾಡಿಲ್ಲ ಅಂದ್ರೆ ನಾವು ಯಾವ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮಿಂದ ಒಂದು ಮನುಷ್ಯಾತ್ಮರಿಗೂ ಜ್ಞಾನ ಕೊಟ್ಟು ಪಕ್ಕ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರ ಟಚಿಂಗ್ಸ್ ಬರಬೇಕು, ಅವ್ರು ಇಲ್ಲಿ ಬರಬೇಕು. ನೀವು ಹೇಳಿದ್ರು ಬಾಬವ್ರು ಅದನ್ನು ಟಚ್ ಮಾಡಬೇಕು, ಅವಾಗಲೇ ಆಗೋದು. ಸೊ ಯೋಗಯುಕ್ತವಾಗಿ ಮಾಡಿದ ಸೇವೆ, ಅದು ಸೇವೆ, ಅಲ್ಲಿ ಪುಣ್ಯದ ಫಲ ಜಮಾ ಆಗುತ್ತೆ. ಯಾಕೆಂದರೆ ಬಾಬಾ ನಮ್ಮನ್ನು ಕೇಳೋದೇ ಓಪನ್ ಸೀಕ್ರೆಟ್ ಏನು, ನಿಮ್ಮ ಸೇವೆ ಏನು, ನಿಮ್ಮ ಸಹಯೋಗ ನನಗೇನು ಬೇಕು, ನಿಮ್ಮ ಯೋಗದ ಸಹಯೋಗ, ನಿಮ್ಮ ಪವಿತ್ರತೆಯ ಸಹಯೋಗನೇ ಸೇವೆ. ನೀವು ಅದನ್ನು ಯಾವ ಕಾರ್ಯ ಮಾಡ್ತಾ ಇದ್ರೂ ಇವೆರಡು ಹಂಗಿಂಗೆ ಆಗಂಗಿಲ್ಲ. ಇದು ಸೀಕ್ರೆಟು. ಇಷ್ಟು ಅರ್ಥ ಮಾಡ್ಕೊಂಡವರು ಅವ್ರ ವಿಚಾರಗಳನ್ನು ನಡ್ಸಕ್ಕೆ ಹೋಗಲ್ಲ. ಬಾಬಾ ಎಲ್ಲಿಡ್ತಾರೆ, ಹೆಂಗಿಡ್ತಾರೆ, ಯಾವ ಕಾರ್ಯಕ್ಕೆ ಇಡ್ತಾರೆ, ಏನು ಮಾಡಿಸ್ತಾರೆ, ಮಾಡ್ತೀನಿ ಅಷ್ಟೇ, ಫಿನಿಶ್ಡ್. ನನ್ನ ಕೆಲಸ ಶ್ರೀಮತದ ಮೇಲೆ ನಡೀತಾ ಹೋಗ್ಬೇಕು. ಮೇಲೆ ಹೇಳಿದ್ರಲ್ಲ, ಮನ್ಮತ ಸಂಕಲ್ಪದಲ್ಲಿ ಬರಂಗಿಲ್ಲ. ಅವಿದ್ಯ ನಮ್ಮ ದಾದಿಗಳಿಗೆಲ್ಲ ಮನ್ಮತ ಏನು ಅನ್ನೋದು ಗೊತ್ತೇ ಇಲ್ಲ. ನೀವು ಹೇಳಿದ್ರು ಅವ್ರಿಗೇನು ಅದು ಬುದ್ಧಿಯಲ್ಲಿ ಬರೋದು ಇಲ್ಲ. ಹಂಗಿದ್ರು ಅವರೆಲ್ಲ. कराने वाला करा रहा है और आप कठपुतली के समान नाच रहे हो, ये सेवा भी एक खेल है। कराने वाला करा रहा है और आप निमित्त बन एक कदम का पदम गुणा प्रारब्ध बना रहे हैं। तो बोझ किसके ऊपर है, कराने वाले पर या करने वाले पर है? बाप तो जानते हैं ये भी बोझ नहीं है। आप बोझ कहते हो तो बाप भी बोझ शब्द कहते हैं. ಆ್ಯಕ್ಚುಲಿ ಇದು ಬೋಜ ಅಲ್ಲ, ಆಟ. ಅಂಡ್ ಭಾಗ್ಯ ಮಾಡ್ಕೊಳ್ಳೋದು, ಸಂಪಾದನೆ ಮಾಡುವಾಗ ಮನುಷ್ಯರು ಹೊರೆ ಅಂತಾರ. ಈಗ ಅಣ್ಣಂದ್ರೆಲ್ಲ ವ್ಯವಹಾರ ಮಾಡ್ತೀರಾ, ಅಯ್ಯೋ ನನ್ನ ತಲೆ ಮೇಲೆ ಹೊರೆ ಇದೆ ಅಂತ ಮಾಡ್ತೀರಾ, ಅಥವಾ ದುಡ್ಡು ಬರ್ತಾ ಇದ್ರೆ ಆನಂದವಾಗಿ ಎಣಿಸ್ತಾ ಇರ್ತೀರೋ? ಬಾಬಾ ಹೇಳ್ತಾರೆ, ಎಲ್ಲಿನೂ ತನ್ನ ಜವಾಬ್ದಾರಿ ಇರುವಾಗಲೂ ಹೊರೆ ಅನ್ಸಲ್ಲ. ಸೇವೆಯಲ್ಲಿ ಬಾಬಾ ಹೇಳೋದು, ನನ್ನ ಶಬ್ದ ನೀವು ಹೇಳವತ್ತಿಗೆ ನಾನು ಆ ಶಬ್ದ ಯೂಸ್ ಮಾಡ್ತಿದ್ದೀನಿ, ಇಲ್ಲಾಂದ್ರೆ ಸೇವೆ ಹೊರೆಯ ಪ್ರಶ್ನೆನೇ ಇಲ್ಲ. ಯಾಕೆ? ಯಾವಾಗ ಮಾಡಿಸ್ತಕ್ಕಂಥ ತಂದೆ ಮಾಡಿಸ್ತಿದ್ದಾರೆ. ಈಗ ಆ ಬೊಂಬೆ ಇರುತ್ತೆ ನೋಡಿ, ಅದನ್ನೇನಂತಾರೆ, ಅದು ಹಿಂಗೆ ದಾರ ಹಿಡ್ಕೊಂಡು ಹಿಂಗೆ ಕುಣಿಸ್ತಾ ಇರ್ತಾರೆ ನೋಡಿ. ಕುಣಿಸೋರು ಕುಣಿಸಿದ್ರೇನೆ ಅದು ಕುಣಿತದೆ, ಇಲ್ಲ ಅಂದರೆ ಅದು ಡೆಡ್ ಥರ ಇರ್ತದೆ. ಹಂಗೆ ಬೊಂಬೆ ಆಟ ಅಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಅಂದರೆ ಸೂತ್ರಧಾರಿ ಅವರು. ಹಂಗೆ ನಿಮಗೆ ಕೆಲಸ ಏನೋ, ತಂದೆ ಓದಬೇಕು, ತಂದೆಯ ಶ್ರೀಮತದ ಮೇಲೆ ಇರಬೇಕು. ಏನು ಸೇವೆ ಸಿಕ್ಕುತ್ತೋ ಬಾಬಾ ಸೇವೆ ಕೊಡ್ತಿದ್ದಾರೆ, ಮಾಡಿಸ್ತಿದ್ದಾರೆ, ಫಿನಿಶ್ಡ್. ಆನಂದವಾಗಿರ್ಬೇಕು. ಬಾಬಾ ನೀನು ಮಡ್ಲಲ್ಲಿ ಇಟ್ಕೊಂಡಿದ್ಯಾ, ನೀನು ಛತ್ರಛಾಯಲ್ಲಿ ಇಟ್ಕೊಂಡಿದ್ಯಾ, ನೀನೇನು ಮಾಡಿಸ್ತೀಯೋ ಅದರಲ್ಲಿ ಕಲ್ಯಾಣ. ಯಾರಿಗೆ ವಿಶ್ವಾಸ ಇದೆ ಅಂತ್ಯದ ತನಕ ಅವರು ಸುಖವಾಗಿ ಯೋಗಯುಕ್ತವಾಗಿ ಆನಂದವಾಗಿ ಇರ್ತಾರೆ. ಬಟ್ ಬುದ್ಧಿಯಲ್ಲಿ ಸದಾ ಶ್ರೀಮತ ಕ್ಲಾರಿಟಿ. ಏನು ಮಾಡ್ಬೇಕು, ಏನು ಮಾಡಕೂಡ್ದು, ಹೆಂಗಿರ್ಕೂಡ್ದು, ಇದು ನಮ್ಮ ಸ್ಥಿತಿಯ ಅಟೆನ್ಷನ್. ಇದೇ ದೊಡ್ಡ ಸೇವೆ, ಸ್ವಯಂ ಸೇವೆ. ಅದಕ್ಕೆ ಹೇಳ್ತಿರೋದು, ನೀವು ಹೊರೆ ಅಂತ ಹೇಳ್ತಿರಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಅಂತ. बाप के लिए तो सब हुआ ही पड़ा है, सिर्फ एक लकीर खींची जाती, लकीर खींचना बड़ी बात लगती है क्या? तो ऐसे बाप दादा सेवा कराते हैं. सेवा भी इतने ही सहज है जैसे एक लकीर खींचना. रिपीट कर रहे हैं ना, निमित्त खेल कर रहे हैं ना. ಬಾಬಾ ಅವ್ರಿಗೆ ಏನಿದೆ, ನಾನು ಯಾರಿಗಾದ್ರೂ ಟಚ್ ಮಾಡಿ ಕೆಲಸ ಮಾಡಿಸ್ಕೊಳ್ತೀನಿ, ವಿಶ್ವ ಸೇವೆ.
ನಿಮಗೆ ನಿಮಿತ್ತ ಮಾತ್ರ ಇಟ್ಟಿದ್ದೀನಿ, ನಿಮ್ಮ ಭಾಗ್ಯದ ರೇಖೆಯನ್ನು ಎಳಿಲಿಕ್ಕೆ. ನೀವು ಅದು ಎಷ್ಟು ನಿಮಿತ್ತ ಭಾವದಲ್ಲಿ ಯಾವಾಗ ಮಾಡ್ತೀರಾ ಅಲ್ಲಷ್ಟೇ ಆನಂದವಾಗಿ ಖುಷಿಯಿಂದ ಎಷ್ಟು ಮಾಡ್ತೀರೋ ಅವಾಗ ಅಷ್ಟು ಆನಂದ ಇರುತ್ತೆ. ನೀವು ಎಷ್ಟು ಗಂಟೆಗಳ ಸೇವೆ ಮಾಡಿದ್ರು ಅಲ್ಲಿ ಸುಸ್ತು ತಕಾವಟ್ ಅನ್ನೋದು ಇರಂಗಿಲ್ಲ. ವಿದೇಹಿಯಾಗಿ ಲೈಟ್ ಆತ್ಮ ಶರೀರದಿಂದ ಮಾಡಿಸ್ತಿದೆ ಅಂದರೆ ಎಷ್ಟು ನೀವು ಸೇವೆ ಮಾಡ್ತಿರೋ, ಶರೀರ ಯೂಸ್ ಮಾಡ್ತಿರೋ ಅಲ್ಲಿ ಜನ್ಮಾಂತರ ನಿರೋಗಿ ಭವದ ವರದಾನ ಅವರಿಗೆ ಗ್ಯಾರಂಟಿ ಮಾತು. ಯಾವ ಜನ್ಮದಲ್ಲಿ ಯಾವ ರೋಗ ಕಾರಣ ಕಥೆಗಳು ಇರಲ್ಲ ಅವರಿಗೆ. ಅರ್ಥ ಆಗ್ತಿದೆಯಾ? ಸೊ ಇದು ಬಹಳ ಅವಶ್ಯಕ ಅರ್ಥ ಮಾಡ್ಕೊಳ್ಳೋದು. तो जैसे माया का विघ्न खेल है तो सेवा भी मेहनत नहीं लेकिन खेल है. तो समझने से सेवा में सदा ही रिफ्रेशमेंट अनुभव करेंगे. जैसे कोई खेल किस लिए करते, तकने लिए करते हैं खेल या रिफ्रेश होने लिए. ಮನುಷ್ಯರು ಆಟ ಆಡಕ್ಕೆ ಹೋಗ್ತಾರೆ, ಸ್ಪೋರ್ಟ್ಸ್ ಆಡ್ತಾರೆ, ರಿಫ್ರೆಶ್ ಆಗಕ್ಕಾಗ್ತಾರ, ಸುಸ್ತಾಗಕ್ಕೆ ಹೋಗ್ತಾರ. ಹಂಗೆ ಬಾಬಾ ಹೇಳ್ತಿರೋದು ಮಾಯೇನು ಬಾಬಾ ಹೇಳ್ತಾರೆ, ಮಾಯೆ ಆಟ ಆಡಿ ಎಲ್ಲ ಬಾಲ್ ಬಂತು ಮಾಯ ಇದು ಚೆನ್ನಾಗಿ ಓದಿರಿ ಇಲ್ಲ ಓಡಿರಿ ಏನಾದರೂ ಮಾಡಿ, ಹಂಗಲ್ಲ ಅಯ್ಯೋ ಬಾಲ್ ಬಂತು ಅಂತ ಅದಕ್ಕೆ ವಶ ಆಗ್ಬಿಡ್ರಿ, ಏಟ್ ತಿನ್ರಿ. ನೋ, ಬಟ್ ಅದು ನಾನು ಆತ್ಮಸ್ವರೂಪದಲ್ಲಿ ಬಾಬನ್ ನೆನಪಲ್ಲಿದ್ದಾಗ ಎಲ್ಲದೂ ಆಟನೇ. ಎಷ್ಟೇ ದೊಡ್ಡ ಸೇವೆ ಇರಲಿ, ಬಾಬಾ ನಿನ್ನ ಜೊತೆ ಇದೆಯಾ, ನೀನು ಮಾಡಿಸ್ತಿದ್ಯಾ, ಬಾಬನ್ ಮಹಿಮೆಗಳನ್ನು ಮಾಡಿ ಎಷ್ಟು ಆನಂದವಾಗಿರುತ್ತೆ. ಇನ್ನ ಜಾಸ್ತಿ ಶಕ್ತಿ ಸಿಗ್ತಾ ಹೋಗುತ್ತೆ ಶರೀರಕ್ಕೆ. ಇದು ಸೇವೆ ಮಾಡೋ ವಿಶೇಷತೆ. ಹಂಗೆ ಬಾಬಾ ಹೇಳ್ತಿರೋದು ಸೇವೆ ಒಂದು ಆಟ ಇಲ್ಲ ಮಾಯೆ ಬಂತ ಆಟ, ಎಲ್ಲವನ್ನ ಒಂದು ಸ್ಪೋರ್ಟಿವ್ ಆಗಿ ತಗೊಳ್ಳಿ ಅಂತ, ಖುಷಿಯಾಗಿ ತಗೊಳ್ಳಿ, ಬಟ್ ಸ್ಥಿತಿ ಇರ್ಬೇಕಷ್ಟೆ. ಇಲ್ಲಿ ತಮಾಷೆ ಪ್ರಶ್ನೆ ಇಲ್ಲ. ಇಲ್ಲಿ ನಾವು ನಮ್ಮ ಸ್ಥಿತಿಯಲ್ಲಿ ತಂದೆಯ ಜೊತೆಯ ರಮಣೀಕತೆ, ತಂದೆಯ ಜೊತೆಯ ಲಿಂಕಲ್ಲಿ ಅತಿಯಾದ ಆನಂದ, ಅತಿಯಾದ ಖುಷಿ ಮನುಷ್ಯರ ಜೊತೆದಲ್ಲ. तो चाहे कितना भी बड़ा कार्य हो लेकिन ऐसे ही अनुभव करेंगे जैसे खेल करने से रिफ्रेश हो जाते. चाहे कितना भी थकावट वाला खेल हो लेकिन खेल समझने से थकावट नहीं होती है, क्योंकि अपनी दिल की रुचि से खेल किया जाता. चाहे खेल में कितना भी हार्ड वर्क करना पड़े लेकिन वो भी मनोरंजन लगता है, क्योंकि अपनी दिल से करते हैं. और कोई लौकिक कार्य बोझ मिसल है, निर्वाहित करना ही पड़ेगा ना. ड्यूटी समझ करते हैं इसलिए मेहनत लगती है. चाहे शारीरिक मेहनत चाहे बुद्धि की मेहनत का काम हो, लेकिन ड्यूटी समझ के करने में थकावट अनुभव करेंगे. लेकिन वो दिल की खुशी से नहीं करते. जो अपने सदा मन की उमंग से खुशी से कार्य किया जाता, उसमें थकावट नहीं होती, बोझ अनुभव नहीं होता. कहाँ कहाँ बच्चों के ऊपर सेवा के हिसाब से ज्यादा कार्य भी आ जाता है, इसलिए कभी कभी थकावट फील अनुभव करते हो ना. ಆಕ್ಚುಲಿ ಆಗಂಗಿಲ್ಲ ಅಂತ ಹೇಳ್ತಿರೋದು. ಯಾರೇ ಎಷ್ಟೇ ಈಗ ಸ್ಪೋರ್ಟ್ಸಲ್ಲಿ ಕೆಲವು ಆಟಗಳೆಲ್ಲ ಈ ಭಾರ ಎತ್ತದೆಲ್ಲ ಇದೆ ನೋಡ್ರಿ, ಓಡೋದೆಲ್ಲ ಇದೆ ಅಲ್ವಾ, ಅವೆಲ್ಲ ಸುಸ್ತಾಗೋ ಆಟ. ಅವ್ರು ಗೆಲ್ತಾರೆ, ಅವ್ರನ್ನ ಕೇಳಿ ಸುಸ್ತಾಯ್ತಂತೆ, ಇಲ್ಲ ಐ ಆಮ್ ಸೋ ಫ್ರೆಶ್ ಆಗಿದ್ದೀನಿ ಅಂತ. ಏನು ಕುಣಿದಿದ್ದು ನಾಚತೆ ಅಷ್ಟೆಲ್ಲ ಎತ್ಕೊಂಡು ಏನೆಲ್ಲ ಮಾಡಿದ್ರು ಅದ್ರ ಪ್ರಾಕ್ಟೀಸ್ ಎಷ್ಟು ಕಷ್ಟವಾಗಿರುತ್ತೆ, ಆದ್ರೂ ಆನಂದವಾಗಿ ಮಾಡ್ತಾರೆ. ಕಾರಣ ಏನು? ದಿಲ್ ಕಿ ರುಚಿ, ಇಂಟ್ರೆಸ್ಟ್. ಅದು ಎಲ್ಲಿ ತನಗೆ ಇಂಟ್ರೆಸ್ಟ್ ಇದೆ ಅಲ್ಲಿ ಮನುಷ್ಯರು ಬಹಳ ಖುಷಿಯಾಗಿ ಮಾಡ್ತಾರೆ. ಇಲ್ಲಿ ನನಗೆ ನನ್ನ ಬಾಬಾ ಈಸ್ ಮೈ ಇಂಟ್ರೆಸ್ಟ್. ಸೂಕ್ಷ್ಮ ಸೈಕಾಲಜಿ ಏನಿರಬೇಕು, ನನ್ನ ಮನೋವೃತ್ತಿಯಲ್ಲಿ ಏನಿರಬೇಕು, ಬಾಬಾ ನನ್ನ ಪ್ರಯಾರಿಟಿ. ನನಗೆ ನನ್ನ ಬಾಬನ ಜೊತೆ ಇರಬೇಕು, ಬಾಬನ ಮಹಿಮೆ ಮಾಡ್ಕೊಂಡಿರ್ಬೇಕು. ಬಾಕಿ ಸ್ಥೂಲವಾಗಿ ಏನು ಸೇವೆ ಇದೆಯೋ ಅದು ಎಷ್ಟೇ ದೊಡ್ಡದು ಎಷ್ಟೇ ಪರಿಶ್ರಮದಿರಲಿ ಅದನ್ನು ನಾನು ಮಾಡಾಕ್ಬಿಡ್ತೀನಿ. ಯಾಕೆ? ಬಾಬಾ ಮಾಡಿಸ್ತಿದ್ದಾರೆ. ಕೈ ನಂದೆಲ್ಲ ಮಾಡ್ತಿರೋದು, ಬಾಬಾ ಮಾಡಿಸ್ತಿದ್ದಾರೆ. ಡ್ಯೂಟಿ ಕಾನ್ಷಿಯಸ್ ಯಾರಿಗಿದೆ ಅಲ್ಲಿ ಡ್ಯೂಟಿ ಕಾನ್ಷಿಯಸ್ ಅವ್ರಿಗೆ ಬಾಬಾ ಹೇಳ್ತಾರೆ,
ಅವ್ರು ಡ್ಯೂಟಿ ಮಾಡ್ತಾರೆ. ಒಂದೇ ಇದು ಆದ್ರೆ ಅತ್ಲಾಗಿಲ್ಲ ಇತ್ಲಾಗಿಲ್ಲ ಅನ್ನೋ ತರ ಅಷ್ಟರಲ್ಲೇ ಇರೋದ್ರಿಂದ ಬೇಹದ್ದಲ್ಲಿ ಅವ್ರು ಪ್ರಾಪ್ತಿ ಮಾಡ್ಕೊಳಕ್ಕಾಗಲ್ಲ, ಎಲ್ಲರ ಆಶೀರ್ವಾದ ತಗೊಳಕ್ಕಾಗಲ್ಲ. ಇದು ತುಂಬಾ ಮುಖ್ಯವಾದ ಮಾತು. ಲೌಕಿಕದಲ್ಲಿನೂ ಬಾಬಾ ಹೇಳ್ತಾರೆ, ಲೌಕಿಕ ಕಾರ್ಯ ಏನ್ ಮಾಡಿರ್ಬೇಕ್ರಿ, ಮಾಡ್ಲೇಬೇಕಲ್ಲ, ಮಕ್ಕಳು ನೋಡ್ಕೊಳ್ಳೇಬೇಕಲ್ಲ, ಜಾಬ್ ಮಾಡ್ಲೇಬೇಕಲ್ಲ, ಹಿಂಗ್ ಡ್ಯೂಟಿ ಅಂತ ಮಾಡೋರು ಯಾವಾಗ್ಲೂ ಅಳ್ಕೊಂಡೇ ಮಾಡ್ತಾ ಇರ್ತಾರೆ. ಮಾಡ್ಬೇಕು, ಬಾಬಾ ಜೊತೆ ಇದ್ದಾರೆ, ಮಾಡಿಸ್ತಿದ್ದಾರೆ, ನಾನೇನ್ ಮಾಡ್ತಾ ಇದ್ದೀನ, ಆ ತರ ಇರೋರು ಯಾವಾಗ್ಲೂ ಖುಷಿಯಾಗಿರ್ತಾರೆ. ಏನ್ ಬರುತ್ತೆ, ಏನಾಯ್ತು ಲೆಕ್ಕಾಚಾರ ಹಿಸಾಬ್ ಅನುಸಾರ ಬರುತ್ತೆ ಹೋಗುತ್ತೆ, ಚಾಲೆಂಜ್ ಆಗಿ ತಗೋತಾರೆ. ಅದನ್ನೊಂದು ಆಟ ಅಂತ ತಗೊಳ್ತಾರಲ್ಲ. ಈಗ ಎದುರುಗಡೆ ಇರೋರು ತುಂಬಾ ಪವರ್ಫುಲ್ ಆಗಿ ಇದ್ರು, ಈಗ ಇಬ್ರು ಆಟ ಆಡುವಾಗ ಇವ್ರು ಎದುರ್ಕೋತಾರ, ಇವನೇನ್ ಇಷ್ಟು ದಪ್ಪಗೆ ಹಿಂಗ್ ಬರ್ತಾ ಇದ್ದಾನೆ, ಹೆಂಗಪ್ಪ ಹೊಡೆಯೋದು ಅಂತ. ಯಾರಾದ್ರೂ ಬರ್ಲಿ ಒಡೆದೆಲ್ಲ ಬೀಳಿಸ್ಬಿಡ್ತೀನಿ ಅನ್ನೋ ಆ ಉಪಮಂಗ್ ಉತ್ಸಾಹದಲ್ಲಿ ತಾನೇ ಇರ್ತಾರೆ. ಯಾಕೆ ತನ್ನ ಇಂಟ್ರೆಸ್ಟ್. ಇಲ್ಲಿ ಚಾಹೆ ಲೌಕಿಕ ಡ್ಯೂಟಿ ಇರ್ಲಿ ಅಥವಾ ಸೇವಾ ಕಾರ್ಯ ಇರ್ಲಿ, ಯಾವಾಗ ಡ್ಯೂಟಿ ಕಾನ್ಶಿಯಸ್ ಅಲ್ಲಿ ಮಾಡ್ತೀವಿ, ಮಾಡ್ಬೇಕಲ್ಲ ಅಂತ ಅಲ್ಲಿ ಬಾಬಾ ಮಿಸ್ ಆಗಿರ್ತಾರೆ, ಸುಸ್ತಾಗ್ತದೆ. तो बाप दादा देखते हैं कि कई बच्चे अतक बन सेवा करने के उमंग उत्साह में भी रहते, फिर भी हिम्मत रख आगे बढ़ रहे हैं. ये देख बाप दादा हर्षित होते हैं. फिर भी सदा बुद्धि को हल्का जरूर रखना है. ಕೆಲವು ಮಕ್ಕಳು ಅವಿಶ್ರಾಂತರಾಗಿ ಮಾಡ್ತಾರೆ. ಹಿಂದೆಲ್ಲ ದಾದಿಗಳು ರಾತ್ರಿ ರಾತ್ರಿ ದಿನ ದಿನ ಏನು ರೆಸ್ಟ್ ಇಲ್ಲ, ಕತೆ ಇಲ್ಲ, ಅಷ್ಟು ಸೇವೆಗಳನ್ನು ಮಾಡ್ತಿದ್ರು. ಆ ವಯಸ್ಸುಗಳಲ್ಲಿ ನಾವು ನೋಡುವಾಗ ವಯಸ್ಸುಗಳಿತ್ತು, ವಯಸ್ಸಾಗಿತ್ತಲ್ಲ. ಬಟ್ ಆದ್ರೆ ಎಂದೂ ಅಯ್ಯೋ ಇಷ್ಟೊಂದು ಸೇವೆ ಮಾಡಿದೆ, ಇವತ್ತು ನಿದ್ದೆನೇ ಮಾಡಲಿಲ್ಲ ಅಂತ ಅವ್ರ ಬಾಯಲ್ಲಿ ಎಂದೂ ಬರಲಿಲ್ಲ, ಇದು ಮಾಡ್ಬೇಕು ಅದು ಮಾಡ್ಬೇಕಂತ. ಸೊ ಹಂಗೆ ನಾವು ದಿನ ರಾತ್ರಿ ಮಾಡಲಿ, ಏನೇ ಮಾಡಲಿ, ಎಷ್ಟೇ ಮಾಡಲಿ, ಬಾಬನ ಸೇವೆ ಇದೆ, ಮಾಡ್ತಾ ಇರೋಣ ಹುಡ್ಕೊಂಡಾದ್ರೂ ಮಾಡ್ತಾ ಇರಬೇಕು, ಬ್ಯುಸಿ ಇಟ್ಕೊಳ್ಬೇಕು. ಡಬಲ್ ಲಾಕ್ ಸೇವಾ ಅಂಡ್ ಯಾದ್. ಡಬಲ್ ಲಾಕ್ ಇದ್ದಾಗ ಅಲ್ಲಿ ಮಾಯೆ ನಿಮ್ಮನ್ನ ಇಳ್ಕು ನೋಡಲ್ಲ. ಬಟ್ ಸೇವೆ ಹೆಂಗೆ, ಯಾದ್ ಸೇ ಸೇವಾ ಕಂಡೀಷನ್, ಸುಮ್ಮನೆ ಕೆಲಸ ಅಲ್ಲ. ಅಲ್ಲಿ ಮಾಯೆ ಜೋರ್ದಾರಾಗಿ ಬಂದು ಹೆಂಗೆ ಕೆನ್ನೆಗೆ ಹೊಡಿತದೆ ಅಂದ್ರೆ ಅಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ. ಸಂಘಟನೆಯಲ್ಲಿ ಯಾವ್ದೋ ಒಂದು ಹೆಚ್ಚು ಕಡಿಮೆ ಓಡಿತು ಚೆನ್ನಾಗಿ ದೊಡ್ಡ ಮಾಯೆ. ನನಗೆ ನನ್ನ ಬಾಬಾನೇ ಪ್ರಪಂಚ. ಸುತ್ತ ಎಲ್ಲಿ ನೋಡ್ತೀನಿ, ಎಲ್ಲಿ ಯೋಚನೆ ಮಾಡ್ತೀನಿ, ಮಾತಾಡೋದಿರ್ಲಿ, ಯೋಚನೆ ಮಾಡೋದಿರ್ಲಿ, ಕೇಳೋದಿರ್ಲಿ, ನೋಡೋದಿರ್ಲಿ, ಎಲ್ಲ ಬಾಬಾ. ನನ್ನ ಪ್ರಪಂಚ ಬಾಬಾ ಆಗಿರ್ಬೇಕು. ಸೇವೆ ಪ್ರಯಾರಿಟಿ ನಂದಲ್ಲ, ಅದು ಬಾಬಾ ಮಾಡಿಸೋದು. ನನ್ನ ಕೆಲಸ ನನ್ನ ಬಾಬನ ನೆನಪಲ್ಲಿ, ಅವ್ರು ಹೇಳೋ ಚಿಂತನೆಯಲ್ಲಿ, ಅವ್ರು ಹೇಳೋ ಮಾತುಗಳನ್ನ ಜೀವನದಲ್ಲಿ ತರೋದ್ರಲ್ಲಿ ನಡೀತಾ ಕೂತ್ಕೊಳ್ತಾ ಅದೇ ಇದ್ದಾಗ ಆನಂದನೇ ಆನಂದ. ಅಂಥವ್ರು ಅವಿಶ್ರಾಂತವಾಗಿ ಮಾಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸದಾ ಬುದ್ಧಿಯಲ್ಲಿ ಹಗುರವಾಗಿ ಇಟ್ಕೊಳ್ಳಿ. ಕೆಲವು ಮಕ್ಕಳು ಸಾಹಸದಿಂದ ಮುಂದುವರಿತಾ ಇದ್ದಾರೆ ಹಗುರವಾಗಿ. ಆದ್ರೂ ಬಾಬಾ ಹೇಳ್ತಾರೆ, ಯಾವ ಟೈಮಲ್ಲಾದ್ರೂ ಮಾಯೆ ಬರ್ಬೋದು, ಎಚ್ಚರ, ತನ್ನನ್ನ ಹಗುರವಾಗಿ ಇಟ್ಕೊಳ್ಳಿ. ಬಾಬಾ ನೀನೇನು ಹೇಳ್ತಿದ್ಯೋ, ನಿನ್ನ ಜೊತೆ ಏನಿದೆಯಾ, ನೀನು ಎಂಥ ಅಸಂಭವದ ಎಂಥ ಹಾರ್ಡ್ ವರ್ಕ್ ಹೇಳಿದ್ರು ಎಲ್ಲ ಮಾಡಕ್ ಬಿಡ್ತೀನಿ, ಅದಿರಬೇಕು ನಮಗೆ. ಅವಾಗ ಆ ತಾಕತ್ ಬಂದ್ಬಿಡ್ತದೆ. बाप दादा बच्चों के सब प्लान प्रोग्राम वतन में बैठ देखते ही रहते हैं. हर एक बच्चे की याद और सेवा का रिकॉर्ड बाप दादा के पास हर समय का रहता है. जैसे आपकी दुनिया में रिकॉर्ड रखने के कई साधन हैं, बाप के पास साइंस के साधनों से भी रिफाइन साधन है, स्वतः ही कार्य करते रहते हैं. जैसे साइंस के साधन जो भी कार्य करते वो लाइट के आधार से करते हैं. सूक्ष्म वतन तो है ही लाइट का, तो साकार वतन की लाइट के साधन फिर भी प्रकृति के साधन है. लेकिन अव्यक्त वतन के साधन प्रकृति के नहीं है, प्रकृति रूप बदलती है. साकार वतन अव्यक्त वतनದ ವ್ಯತ್ಯಾಸ ಹೇಳ್ತಿದ್ದಾರೆ ಬಾಬಾ. रूप कैसे बदलती है प्रकृति, सतो रजो तमो में परिवर्तन होती है. इस समय तो है ही तमोगुणी प्रकृति, इसलिए क्या करती है, आज साधन चलेंगे कल नहीं चलेंगे. ಈಗ ನೋಡ್ತೀವಲ್ಲ, ಲೈಟ್ ಇರಲಿ, ಇಂಟರ್ನೆಟ್ ಇರಲಿ, ಸಾಧನೆಗಳು ಪುಸ್ ಆಗ್ಬಿಡುತ್ತೆ ಒಂದೊಂದ್ಸಾರಿ. ಇಲ್ಲಿನ ಸಾಧನೆಗಳೆಲ್ಲ ಗಡ್ಬಡೆ, ಇನ್ನ ಮುಂದೆ ಹೋದ್ರೆ ಎಲ್ಲ ಡಮಾರ್ ಆಗ್ಬಿಡುತ್ತೆ.
ಅದಕ್ಕೆ ಯಾವ ಪ್ರಕೃತಿಯ ಸಾಧನೆಗಳ ಮೇಲೆ ನಮ್ಮ ಯೋಗ ಸಾಧನೆ ಇರಂಗಿಲ್ಲ. ಇದಕ್ಕೆ ಬಹಳ ಅಭ್ಯಾಸ ಬೇಕಾಗುತ್ತೆ. ಬಾಬಾ ಹೇಳೋದು, ನಾನು ವತನದಲ್ಲಿ ಕೂತ್ಕೊಂಡು ನೀವೇನೇನು ಪ್ರೋಗ್ರಾಮ್ ಮಾಡ್ತೀರಾ, ಯಾವ್ಯಾವ ಸ್ಥಿತಿಯಲ್ಲಿ ಮಾಡ್ತೀರಾ ಎಲ್ಲ ನೋಡ್ತಾ ಇದ್ದೀನಿ. ಪ್ರತಿಯೊಬ್ಬ ಮಗುವಿನ ಯಾದಕ ರೆಕಾರ್ಡ್ ಸೇವಾಕ ರೆಕಾರ್ಡ್. ನೀವು ಎಷ್ಟು ಯೋಗ ಮಾಡ್ತೀರಾ, ಯೋಗಯುಕ್ತರಾಗಿ ಸೇವೆ ಮಾಡ್ತೀರಾ, ಮತ್ತು ಎಷ್ಟು ಸೇವೆ ಮಾಡ್ತೀರಾ, ಯಾವ ಭಾವನೆಯಲ್ಲಿ ಸೇವೆ ಮಾಡ್ತೀರಾ, ಸದಾ ಎಲ್ಲದರಲ್ಲಿ ಎವರೆಡಿ ಇದ್ದೀರಾ, ನಿಮ್ಮ ಮನೋಭಾವನೆಗಳ ಸಹಿತ ಬಾಬನ ಹತ್ರ ರೆಕಾರ್ಡಿಂಗ್ ಇದೆ. ಎಲ್ಲ ನಾವು ಗೊತ್ತಾಗ್ಬಿಡುತ್ತಲ್ಲ. ನಾವು ಸ್ವಾರ್ಥ ಇಟ್ಕೊಂಡು ಮಾಡ್ತೀವ, ಹಂಗಿಂಗೆ ಮಾಡ್ತೀವ, ಅಥವಾ ಏನೋ ಮಾಡಬೇಕಲ್ಲ ಅಂತ ಮಾಡೋದಾ, ಇದೆಲ್ಲ ಸೇವೆ ನಾನು ಇವೆರಡರ ಆಧಾರ ಬ್ಯಾಲೆನ್ಸಲ್ಲಿ ಮಾಡ್ತೀನಿ ಅಂದರೆ ಅಲ್ಲಿ ಸದಾ ಸ್ವ ಉನ್ನತಿ, ಸ್ವಯಂ ಶಕ್ತಿಶಾಲಿ ಸ್ಥಿತಿ ಇರುತ್ತೆ ಹೊರತು ಬೀಳೋದಾಗಲ್ಲ. ನಿಮ್ಮ ಪ್ರಪಂಚದಲ್ಲಿ ಬಾಬಾ ಹೇಳೋದು, ರೆಕಾರ್ಡ್ ಇಟ್ಕೊಳ್ಳೋಕ್ಕೆ ಆಧಾರ ಏನು? ಲೈಟ್ ಅಲ್ಲ. ಕರೆಂಟ್ ಇದ್ರೇ ಎಲ್ಲ ರೆಕಾರ್ಡಿಂಗು ಕತೆ ಏನು? ಕರೆಂಟ್ ಹೋಗಲಿ ಎಲ್ಲ ಓಂ ಶಾಂತಿ ಆಗ್ಬಿಡ್ತದೆ. ಸೊ ಇದು ನಿಮ್ಮದು ಸ್ಥೂಲವಾದ ಲೈಟು, ಪ್ರಕೃತಿಗತ ಲೈಟು. ಯಾವುದು ತನ್ನ ರೂಪ ಸತ್ತೋ ರಜೋ ತಮೋ ಗುಣದಲ್ಲಿ ಬರುತ್ತೆ. ಅವ್ಯಕ್ತ ವತನದ ಲೈಟ್ ಅದು ಪರ್ಮನೆಂಟ್ ಲೈಟು. ಅದು ಪವಿತ್ರತೆಯ ಆಧಾರದ ಮೇಲೆ, ಅದು ಪವಿತ್ರ ವತನ ಅಲ್ಲ. ಪರಮಧಾಮ ಇರಲಿ, ಸೂಕ್ಷ್ಮ ವತನ ಇರಲಿ, ಆ ಲೈಟೇನೆ ಅದು ಯುನೀಕ್ ಲೈಟ್. ಅದು ಒಂಥರ ತೇಜೋಮಯ ಶೀತಲ ಪ್ರಕಾಶದ ವತನ. ಎಷ್ಟು ನಾನು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀನಿ ಅಷ್ಟು ಆ ತೇಜಸ್ಸು, ಆ ಬಾಬನ ಶೀತಲ ಪ್ರಕಾಶದಲ್ಲಿ ಆನಂದದ ಅನುಭವ ಮಾಡೋದು ಈಸಿ ಆಗ್ಬಿಡುತ್ತೆ. ಆ ಪ್ರಕಾಶದ ಅನುಭವ ಆದಾಗ ಕೆಳಗೆ ಬರೋಕ್ಕೆ ಮನಸ್ಸಾಗಲ್ಲ. ಅದು ಪ್ರತಿ ಸೆಕೆಂಡ್ ಮಾಡ್ತಾ ಹೋಗ್ಬೇಕು. ಯಾಕೆಂದರೆ ನನ್ನ ಪ್ರಪಂಚ ನಂದು ಬಾಬಾ. ನಮಗೆ ಬೇರೆ ಪ್ರಪಂಚ ಇಲ್ಲ. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಇರೋರು ಎಲ್ಲರಿಗೆ, ಯಾರೇ ಇರಲಿ, ಇದು ರಿಯಲೈಸ್ ಆಗಬೇಕು. ನನ್ನ ಆತ್ಮನಿಗೆ ಅನಾದಿ ಆದಿ ಅವಿನಾಶಿಯಾದ ಆಧಾರ, ನೆಲೆ ನನ್ನ ಬಾಬಾ. ಇದು ಬಹಳ ಆಳವಾಗಿ ಅರ್ಥ ಆಗಬೇಕು. ಬಾಕಿ ಭ್ರಮೆಗಳಿದೆಯಲ್ಲ, ದೇಹ, ಇಂದ್ರಿಯಗಳ ಜಾಲ, ಇಂದ್ರಿಯಗಳ ರುಚಿ, ಇಂದ್ರಿಯಗಳ ಗುಲಾಮಿ, ವಿಕಾರಗಳ ರಾವಣನ ಗುಲಾಮಿ, ಇವೆಲ್ಲ ಹೊಲಸು, ತುಚ್ಛ, ಚೀಚಿ. ಯಾವುದು ಆತ್ಮನನ್ನೂ ಚೀಚಿ ಲೆವೆಲ್ಲಿಗೆ ತೊಗೊಂಡೊಟ್ಟೋಗ್ತದೆ. ಈ ರಿಯಲೈಸೇಷನ್ ಸುಮ್ಮನೆ ಕೇಳಿದಾಗಲ್ಲ. ಕೂತು ನನ್ನ ಹತ್ರ ನಾನು ಮಾತಾಡಬೇಕು. ನನ್ನ ಜೊತೆ ನಾನು ರಿಯಲೈಸ್ ಮಾಡಬೇಕು. ಎಲ್ಲಿವರೆಗೆ ನೀವು ದೇಹದ ಗುಲಾಮಿ, ದೇಹಭಾನ, ದೇಹಾಭಿಮಾನ ಯಾಕೆ ಬೇಕು? ಏನು ಸಿಕ್ಕುತ್ತೆ ಅಂತ ಬೇಕು? ಅದು ನನಗೆ ಮಾತಾಡ್ಕೋಬೇಕು. ಬರೀ ನೀವು ಕೇಳಿ ಎದ್ದೋದ್ರೆ ಇದು ಬರಲ್ಲ. 1-2 ಗಂಟೆ ಇರುತ್ತೆ, ಆಮೇಲೆ ಹೊಟ್ಟೋಗ್ತದೆ ಬುದ್ಧಿಯಿಂದ. ಬ್ರಹ್ಮ ಬಾಬಾ ಹೆಂಗೆ ಮಾತಾಡಿ, ತನ್ನ ಜೊತೆ ಮಾತಾಡಿ ಎಲ್ಲ ಹುಳಗಳನ್ನು ತೆಗೆದ್ರು, ಒಳಗಡೆಯಿಂದ ಭ್ರಮೆಗಳನ್ನು ತೆಗೆದ್ರು, ಆ ಸಾಧನೆ ಇರಬೇಕು. ಅದನ್ನು ಬಾಬಾ ನಾವು ಹೆಂಗೆ ಮಾಡ್ತೀವಿ ಅನ್ನೋದನ್ನು ನಿಮ್ಮದೆಲ್ಲ ರೆಕಾರ್ಡಿಂಗ್ ಇದೆ ಮಕ್ಕಳೇ. ಅದು ಮತ್ತೆ ಎಂಥದ್ದು ಸೊಫೆಸ್ಟಿಕೇಟೆಡ್ ರೆಕಾರ್ಡಿಂಗು. ಯಾರು ಅಳ್ಸೋಕ್ಕಾಗಲ್ಲ, ಕಿತ್ಕೊಳ್ಳೋಕ್ಕಾಗಲ್ಲ, ಕಳೆದು ಹೋಗೋಕ್ಕಾಗಲ್ಲ, ಏನಿಲ್ಲ. ಇಲ್ಲಿದ್ದಿದ್ರೆ ಎಲ್ಲ ಯಾರಾದ್ರೂ ಈಗೇನೋ ಬಗ್ಗಂತೆ ಅದು ಬಿಟ್ಬಿಟ್ರೆ ಎಲ್ಲ ಸತ್ಯನಾಶ ಮಾಡೋಕ್ಬಿಡುತ್ತೆ. ಬಟ್ ಬಾಬಾನ ಹತ್ರ ಯಾರು ಬಗ್ಗು ಬಿಡೋಕ್ಕಾಗಲ್ಲ, ಯಾರೇನು ಮಾಡೋಕ್ಕಾಗಲ್ಲ. ಎಲ್ಲರ ಕಂತೆಗಳು ತೆಗಿತಾರೆ ಬಾಬಾ. ಯಾಕೆ ಅದು ವಿಶೇಷವಾದಂಥ ಅವ್ಯಕ್ತ ವತನ का साधन प्रकृति का नहीं है. ಅವ್ಯಕ್ತ ವತನದ ಎಲ್ಲ ಸಾಧನೆಗಳು ಅಂದರೆ ರೆಕಾರ್ಡಿಂಗ್ ಸಾಧನೆಗಳು ಪ್ರಕೃತಿ ಇದಲ್ವೇ ಇಲ್ಲ. तो क्या है, लेकिन अव्यक्त वतन के साधन प्रकृति से परे है, इसलिए वो परिवर्तन में नहीं आता है. जब चाहो जैसे चाहो सूक्ष्म साधन सदा ही अपना कार्य करते रहते.
इसलिए सब बच्चों के रिकॉर्ड देखना बाप दादा के लिए बड़ी बात नहीं है। आप लोगों को तो साधनों को संभालना ही मुश्किल हो जाता है। ಇದಿಡ್ಲ ಇದು ಅಯ್ಯೋ ಚೆನ್ನಾಗಿತ್ತು ಎಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದೆ, ಎಲ್ಲ ಕರಪ್ಟ್ ಆಗ್ಬಿಡ್ತು, ಏನೇನೋ ಕತೆಗಳು ಇಲ್ಲಿದು. तो बाप दादा याद और सेवा का दोनों ही रिकॉर्ड देखते हैं, क्योंकि दोनों का बैलेंस एक्स्ट्रा ब्लेसिंग दिलाता है. ಇರೋದೇನೆ ಅದು ಬ್ಯಾಲೆನ್ಸ್. ಕೇಳಿಸ್ತಿದ್ಯಾ? ಮನೆಯಲ್ಲಿ ಸೇವೆಯಲ್ಲಿ ಯೋಗ ಇದ್ರೆ ನಿರಂತರ ಹಾರುವ ಕಳೆ, ಖುಷಿ, ಆನಂದ, ಅನ್ಯರ ಉದ್ಧಾರ, ಅನ್ಯರ ಕಲ್ಯಾಣ. ಹಂಗಲ್ಲ ತಾನು ಬೀಳೋದು, ಬೇರೆಯವ್ರನ್ನ ಬೀಳಿಸೋದು, ಗಡ್ಬಡು, ಧಮಾಲ್, ಇವೆಲ್ಲ ಅಜ್ಞಾನಿಗಳಿಗಿಂತ ವರ್ಸ್ಟ್ ಸ್ಟೇಜು ಬಾಬನ ಮಕ್ಕಳಾದ ನಂತರ ಇಲ್ಲಿ ಮಾಡಿದ್ರೆ. ಎಚ್ಚರವಾಗಿರ್ಬೇಕಷ್ಟೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅವ್ಯಕ್ತ ವತನದ ಸಾಧನೆ ಪ್ರಕೃತಿಯಿಂದ ದೂರ ಇರೋ ಕಾರಣ ಅದು ಪರಿವರ್ತನಾಶೀಲ ಅಲ್ಲ. ಯಾವಾಗ ಬೇಕೋ ಬಾಬಾ ಯಾವಾಗ ಬೇಕೋ, ಎಷ್ಟು ಬೇಕೋ, ಯಾರನ್ನ ಬೇಕೋ ಎಲ್ಲರನ್ನ ನೋಡ್ತಾರೆ. ಅದು ಸೂಕ್ಷ್ಮ ಸಾಧನೆಗಳು ಚೆನ್ನಾಗಿದೆ. ಬಾಬಾ ಹೇಳ್ತಾರೆ, ನಿಮ್ಮ ಪ್ರಪಂಚ ಎಲ್ಲ ಸಂಭಾಲನೆ ಮಾಡೋದು ಕಷ್ಟ, ನನ್ನರಲ್ಲಿ ಎಲ್ಲ ಫಿಕ್ಸೆಡ್. ಮತ್ತೆ ಬಾಬಾ ಒಂದು ಮುರುಳಿಯಲ್ಲಿ ವರ್ಣನೆ ಮಾಡಿದ್ರು ನೋಡಿ, ಯಾವ ಸೆಂಟ್ರಲ್ಲಿ ಯಾವ ಮಗು ಸ್ಥಿತಿ ಸ್ವಲ್ಪ ಹಂಗಿಂಗ್ ಮಾಡಿದ್ರು ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ ಕರ್ಮಗಳನ್ನ, ಅಲ್ಲಿ ರೆಡ್ ಲೈಟು ಪರ್ ಅನ್ನತ್ತೆ. ಬಾಬನಿಗೆ ಗೊತ್ತಾಗ್ಬಿಡುತ್ತೆ ಇಂಥ ಸೆಂಟ್ರಲ್ಲಿ ಇಂಥವ್ರು ಇಂಥ ಕರ್ಮ ಇಂಥ ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ ಅಂತ. ಕೇಳಿಸ್ತಿದ್ಯಾ? ಯಾಕೆ ಧರ್ಮರಾಜಪುರಿಯಲ್ಲಿ ತೋರಿಸ್ಬೇಕಲ್ಲ ನಿಮಗೆ ಸೀನ್ಗಳು ಸಹಿತ, ಏನೇನು ಮಾಡಿದ್ರಿ, ತಿನ್ರಿ ಏಟು ಅಂತ. ಅದಕ್ಕೆ ಬ್ಯಾಲೆನ್ಸ್ ಬ್ಲೆಸ್ಸಿಂಗ್ ತರುತ್ತೆ. ಯೋಗ ಬಿಟ್ಟು ಯಾಕೆ ಸೇವೆ, ಯಾವ ಸೇವೆ ಮಾಡಬೇಡಿ, ಯಾವ ಕೆಲಸ ಮಾಡಬೇಡ್ರಿ. ಫಸ್ಟ್ ಯೋಗ, ನಿಮ್ಮ ಸೇವೆನೇ ಬೇಡ. ನಮ್ಮ ದಾದಿಗಳು ಹೇಳ್ತಿದ್ರು, ನಿಮ್ಮ ಸೇವೆ ಬೇಕಾಗಿಲ್ಲ ನಮಗೆ, ಫಸ್ಟ್ ಹೋಗಿ ಯೋಗ ಮಾಡ್ರಿ, ನಿಮ್ಮ ಸ್ಥಿತಿ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ಬನ್ನಿ ಸೇವೆ ಮಾಡೋಕ್ಕಿಲ್ಲಿ. ಔಟ್. ದೊಡ್ಡ ದಾದಿ ಪ್ರಕಾಶ್ ಮಣಿ ದಾದಿ ಎಷ್ಟು ಸೀರಿಯಸ್ಸು. ನಮ್ಮ ದಾದಿನೂ ಹಂಗೆ ಇದ್ರು. योग क्या करते हो तुम लोग फालतू? हाँ, योग से अच्छा करो तो स्थिति सेवा में दिखे, अपनी उन्नति, दूसरों की उन्नति जिसके साथ करते हो उनका उद्धार हो जाए, वो आपसे गिरे नहीं, डिस्टर्ब ना होवे. ಇದು ಚಾಹೆ ನೀವು ಮನೆಯಲ್ಲಿರಿ, ಮನೆಯಲ್ಲಿನೂ ಸೇವೆನೆ, ಎಲ್ಲೇ ಇರಿ, ಆದರೆ ನಿಮ್ಮಿಂದ ಅನ್ಯರ ಉದ್ಧಾರ, ಅನ್ಯರಿಗೆ ಎಷ್ಟು ಒಳ್ಳೇದಾಗ್ತಿದೆ ನೋಡ್ರಿ. ದಾದಿಗಳು ಸೇವೆ ಮಾಡಿದ್ರು ಅದು ರಿಯಲಿ ವರ್ಣನೆ ಮಾಡೋಕ್ಕಾಗಲ್ಲ. जैसे सेवा के लिए समय निकालते हो उसमें भी नियम से ज्यादा लगा देते हो ना. सेवा में समय लगाना बहुत अच्छी बात है और सेवा का बल भी मिलता है. सेवा में बिजी होने के कारण छोटी छोटी बातों से बच भी जाते हो. बाप दादा बच्चों की सेवा पर बहुत खुश है, हिम्मत पर बलिहार जाते हैं. लेकिन अंदर समथिंग, लेकिन जो सेवा याद में, उन्नति में थोड़ा भी रुकावट करने के निमित्त होती है, ऐसी सेवा के समय को कम करना चाहिए. जैसे रात्रि को जागते हो, 12 व 1 बजा देते हो तो अमृत वेला फ्रेश नहीं होता है. बैठते भी हो तो नियम प्रमाण बैठते हो, और अमृत वेले शक्तिशाली नहीं तो सारा दिन याद और सेवा में अंतर पड़ जाता है. ಅದಕ್ಕೆ ಬಾಬಾ ಹೇಳ್ತಿರೋದು, ಎಲ್ಲ ಆನ್ಸಿ ಅವರು ಗೆರೆ ಹಾಕ್ತಿದ್ದಾರೆ, ನೀವು ಹಿಂಗೆ ಇಷ್ಟೇ ಮಾಡ್ಬೇಕನ್ನೋದು. ಅದು ನಮಗೆ ಅರ್ಥ ಆಗಬೇಕು ಪರಮಾತ್ಮ ಏನಕ್ಕೆ ಹೇಳ್ತಾರೆ. ಯಾಕೆಂದ್ರೆ ಮನುಷ್ಯರು ಹೇಳ್ತಿಲ್ಲ, ಬಾಬಾ ಹೇಳ್ತಿದ್ದಾರೆ, ಭಗವಂತ ಹೇಳ್ತಿದ್ದಾರೆ. ಗೊತ್ತಿದೆ ಅವ್ರಿಗೆ ಏನೇನಾಗುತ್ತೆ. ಯೋಗದ ಬ್ಯಾಲೆನ್ಸ್ ಇಲ್ಲದೆ ಇವ್ರು ಸೇವೆ ಮಾಡಿದ್ರೆ ಅಲ್ಲಿ ಎಲ್ಲಿಂದ ಎಷ್ಟು ಮಾಡಿಯಿಂದ ಬೀಳ್ತಾರೆ ಕೆಳಗಡೆ ಅಂತ ಗೊತ್ತಿದೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಸೇವೆಯಲ್ಲಿ ಸಮಯ ಕೊಡ್ತೀರಾ, ಸಮಯ ಜಾಸ್ತಿನೂ ಕೊಡ್ತೀರಾ. ಸೇವೆಯಲ್ಲಿ ಸಮಯ ಕೊಡೋದು ಬಹಳ ಒಳ್ಳೆ ಮಾತು. ಸೇವೆಯ ಬಲ ಫಲ ಸಿಗುತ್ತೆ ಯಥಾರ್ಥ ಸೇವೆ. ಸೇವೆಯಲ್ಲಿ ಬ್ಯುಸಿ ಆಗಿರೋ ಕಾರಣ ಚಿಕ್ಕ ಪುಟ್ಟ ಮಾತುಗಳ ಮಧ್ಯದಲ್ಲಿ ಬರಲ್ಲ, ಡಿಸ್ಟರ್ಬ್ ಆಗಲ್ಲ. ನೀವು ರಿಯಲ್
ವಿಧಿಪೂರ್ವಕ ಸೇವೆ ಮಾಡಿದವರು, ಇಲ್ಲಾಂದ್ರೆ ಹಂಗೆ ಅದನ್ನ ಕೆಲಸ ಅಂತ ಮಾಡಿದವರು ತಾನೂ ಡಿಸ್ಟರ್ಬು, ಎಲ್ಲರನ್ನೂ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಅವ್ರ ಮಾತು, ರೀತಿ ನೀತಿ, ಚಲನೆ, ವೈಬ್ರೇಷನ್ನೇ ಕೆಟ್ಟ ಸೇವೆ ಮಾಡ್ತಾ ಇರುತ್ತೆ. ಕೆಟ್ಟ ಸೇವೆ ಅಂತ ಯಾಕೆ ಹೇಳ್ತೀನಿ, ಡಿಸರ್ವಿಸ್ ಶಬ್ದ ಚೆನ್ನಾಗಿ ಅನ್ಸಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ತಂದೆ ಮಕ್ಕಳ ಸೇವೆಯನ್ನ ನೋಡಿ ಖುಷಿ ಪಡ್ತಾರೆ, ಸಾಹಸ ಇಟ್ಟು ಮಾಡ್ತಿದ್ದಾರೆ. ಕೆಲವರೆಲ್ಲ ಮಧುಬಂಧಲೆಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಅದನ್ನೆಲ್ಲ ನೋಡಿ ನಾನು ಖುಷಿ ಪಡ್ತೀನಿ. ಆದರೆ ಸೇವೆಯಲ್ಲಿ ನೆನಪು, ಯೋಗ ಇದ್ದು ಸೇವೆ. ಸಮ್ ಸೆಕೆಂಡ್ಸ್ ನಿಲ್ಲಿಸ್ರಿ, ಯೋಗಯುಕ್ತವಾಗಿ ಅಶರೀರಿಯಾಗಿ ಮಾಡ್ರಿ. ನೀವೇನು ಸೇವೆ ಮಾಡಕ್ ಬರ್ತಿರೋ ಫಸ್ಟ್ ಅಮೃತ ವೇಳೆ ನಿಮ್ಮ ಯೋಗದ ಚಾರ್ಟು, ನಿಮ್ಮ ಯೋಗ ಸರಿ ಇದ್ಕೊಂಡು ಆಮೇಲೆ ಬನ್ನಿ, ಇಲ್ಲಾಂದ್ರೆ ಬರ್ಬೇಡ್ರಿ. ಕೇಳಿಸ್ತಿದ್ಯಾ? ಎಲ್ಲೆಲ್ಲಿದ್ದೀರೋ ಕೇಳ್ಕೊಳ್ಳಿ. ನಿಮ್ಮ ಸೇವೆಗಳೇ ನಮಗೆ ಬೇಡ, ನಮಸ್ಕಾರ. ಫಸ್ಟ್ ಅಮೃತ ವೇಳೆ, ಆಮೇಲೆ ಯೋಗ, ಆಮೇಲೆ ಕ್ಲಾಸು, ಆಮೇಲೆ ನಿಮ್ಮ ಜ್ಞಾನದ ಚಿಂತನೆ ಇದೆಯಾ, ಬಾಬನ್ನೇ ನೆನಪು ಮಾಡ್ಕೊಂಡು ಸೇವೆ ಮಾಡೋ ಉದ್ದೇಶ ಇದೆಯಾ, ಅದಂಗಿದ್ರೆ ಬನ್ನಿ, ಇಲ್ಲಾಂದ್ರೆ ಬರ್ಬೇಡ್ರಿ, ಮಾಡಬೇಡ್ರಿ. ಡಿಸರ್ವೀಸ್ ಏನಕ್ಕೆ ಮಾಡ್ಬೇಕು, ಪಾಪ ಏನಕ್ಕೆ ಒತ್ಕೊಳ್ಳೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸೇವೆಯಲ್ಲಿ ನೆನಪಿಲ್ಲ ಅಂದ್ರೆ ತನ್ನ ಉನ್ನತಿಯಲ್ಲಿ ರುಕಾವಟ್. ಸೇವೆ ಮಾಡ್ತಾ ನಿಮ್ಮ ಉನ್ನತಿ ಆಗ್ತಿಲ್ಲ, ಆ ಸೇವೆ ಮಾಡಬೇಡಿ. ನೀವು ಸೇವೆ ಮಾಡಕ್ ಬರ್ಬೇಡ್ರಿ. ನೀವು ಅಲ್ಲೇನೋ ಸ್ವಾರ್ಥ ಇದೆ ಅಂಡ್ ನಿಮ್ಮ ಸ್ಥಿತಿ ಇಲ್ಲ ಅಂದ್ರೆ ಕೂತ್ಕೊಂಡು ಫಸ್ಟ್ ಯೋಗ ಮಾಡಿ, ಜ್ಞಾನ ಅರ್ಥ ಮಾಡ್ಕೊಳ್ಳಿ, ಅಶರೀರಿ ಆಗೋ ಸಾಧನೆ ಮಾಡಿ, ಅದನ್ನು ಸೇವೆನೆ. ಅದು ಮಾಡಿ ಆಮೇಲೆ ಬನ್ರಿ. ಸುಮ್ಮನೆ ಕೆಲಸ ಮಾಡಕ್ ಬರೋದು, ಆಮೇಲೆ ಎಲ್ಲ ಹೆಚ್ಚು ಕಡಿಮೆ ಆಗೋದು, ಇದೆಲ್ಲ ಯಾಕೆ ಬೇಕು? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಹಿಮ್ಮತ್ ಇರ್ಲಿ, ಆದ್ರೆ ಸೇವೆಯ ಸಮಯ ಬಲೆ ಸ್ವಲ್ಪ ಕಡಿಮೆ ಮಾಡ್ರಿ, ಬಟ್ ಯೋಗಯುಕ್ತವಾಗಿ ಮಾಡ್ರಿ. ರಾತ್ರಿಯಲ್ಲಿ ಕೆಲವು ಮಕ್ಕಳು ಅಂದ್ರೆ ಈಗ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಆದಾಗ ರಾತ್ರಿ 1 ಗಂಟೆ ಏನು, 2 ಗಂಟೆ ಏನು, 3 ಗಂಟೆ ಏನು, 4 ಗಂಟೆ ಆಗ್ಬಿಡ್ತಿತ್ತು ಒಂದೊಂದು ಸಾರಿ. ದಾದಿಗಳು ಇರುವಾಗ ತುಂಬಾ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಸ್ಟೇಜಿಂದೆಲ್ಲ ಇದು ಮಾಡ್ಬೇಕಂತಂದ್ರೆ ಅವತ್ತು ಬಿಲ್ಕುಲ್ ಅಮೃತ ವೇಳೆನೂ ಏನು ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ದು ಅದು ಹಂಗಿಲ್ಲ. ಬಟ್ ಆದರೆ ಆ ಸುಸ್ತು ಅಮೃತ ವೇಳೆಯಲ್ಲಿ ಅಷ್ಟು ಫ್ರೆಶ್ ಆಗಿ ಏನು ಬಾಬನ್ ಶ್ರೀಮಂತ ಏನು ಅಮೃತ ವೇಳೆಗೆ ಲೈಟ್ ಹೌಸ್ ಅಂಡ್ ಮೈಟ್ ಹೌಸ್ ಆಗಿ ಕೂತ್ಕೊಳ್ಳಿ. ನೀವು ಮಕ್ಕಳು ನನ್ನಿಂದ ಎಲ್ಲ ತಗೊಂಡು ವಿಶ್ವಕ್ಕೆ ಕೊಡಿ, ಇಲ್ಲ ನನ್ನಿಂದ ನೀವು ತುಂಬ್ಕೊಳ್ಳಿ, ಅದು ಶ್ರೀಮಂತ. ಯಾರು ಅಮೃತ ವೇಳೆ ಮಾಡಲ್ವೋ ಅವ್ರ ಸೇವೆ ಫೀಲ್ಡ್ಗೆ ಬರ್ಕೂಡ್ದವ್ರೆ. ಆಕ್ಚುಲಿ ಅವರು ತನಿಗ್ ಪನಿಷ್ ಮಾಡಬೇಕು, ಇಡೀ ದಿನ ಬಾಬನ್ ರೂಮಲ್ಲಿ ಕೂತ್ಕೋಬೇಕು. ಮಿಸ್ಟೇಕ್ ಮಾಡ್ತಾರ, ಇಡೀ ದಿನ ಬಾಬನ್ ರೂಮಲ್ಲಿ ಕೂತಿರ್ಬೇಕು, ಪನಿಷ್ ಮಾಡಬೇಕು, ಒಂದೊತ್ತು ಊಟ ಬಿಡ್ಲಿ, ಇದೆಲ್ಲ ಇಟ್ಕೊಳ್ಬೇಕೇ ಹೊರ್ತು ಏನೋ ಇಲ್ಲಿ ಹೇಳೋರು ಕೇಳೋರು ಇಲ್ಲ ಅನ್ನೋ ತರ ನಡೆಯಂಗಿಲ್ಲ. ದಯವಿಟ್ಟು ಹುಷಾರಾಗಿರಿ. ನಿಮ್ಮ ಮನೆಯಲ್ಲಿನೂ ನೀವು ಹಂಗಿಂಗ್ ಮಾಡ್ತೀರಾ, ನಿಮ್ಮನ್ನು ಪನಿಷ್ ಮಾಡ್ಕೊಳ್ಳಿ, ಹೋಗಿ ಕೂತ್ಕೊಳ್ಳಿ ಯೋಗಕ್ಕೆ. ಹಂಗಿಂಗ್ ಮಾಡ್ತೀರಾ ಅಂತಂದ್ರೆ, ಇದೆಲ್ಲ ಮಾಡಲಿಲ್ಲ ಅಂದ್ರೆ ಮಾಯೆ ರಾವಣ ಬಾಬನ ನಮ್ಮಿಂದ ನಿರಂತರ ಡಿಸರ್ವೀಸೇ ಆಗ್ತಿರೋ. ನಮ್ಮ ವೈಬ್ರೇಷನ್ನೇ ಅಶುದ್ಧ ವೈಬ್ರೇಷನ್, ದೇಹಾಭಿಮಾನದ್ದು ಡಿಸರ್ವೀಸ್ ಮಾಡ್ತಿರುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಶಕ್ತಿಶಾಲಿ ಏನೇ ನೀವು ಮಾಡಿದ್ರು ನಿಯಮ ಪ್ರಮಾಣ ಮಾಡಕ್ ಹೋಗ್ಬಿಡ್ರಿ. ಅಮೃತ ವೇಳೆ ಯೋಗ ಆಗ್ಲಿ, ಬೇರೆ ಟೈಮ್ ಯೋಗ, ಏನೋ ಕೂತಿರೋದು, ಬುದ್ಧಿ ಎಲ್ಲೋ ಯಾರಿಂದೇನೋ ಯಾವುದೋ ಕೆಲಸದಲ್ಲಿ, ಇದಲ್ಲ ಯೋಗ. ಅಮೃತ ವೇಳೆ ಶಕ್ತಿಶಾಲಿ ಇರಲ್ಲ ಅಂದ್ರೆ ನುಕ್ಸಾನೇನು? ಯಾರ್ದು ಅಮೃತ ವೇಳೆ ಇಲ್ಲ, ಯಾರ ಅಮೃತ ವೇಳೆ ಎದ್ದಳಲ್ಲ, ತೂಗುಡಿಸ್ಕೊಂಡು ಮಾಡ್ತಾರೆ, ಅವ್ರದ್ದು ಇಡೀ ದಿನ ಯೋಗ ಸೇವೆಯ ಚಾರ್ಟ್ ಗಡ್ಬಡಿ ಇರುತ್ತೆ, ಬ್ಯಾಲೆನ್ಸ್ ಇರಲ್ಲ. ಅಂದ್ರೆ ಆ ಇಂಟ್ರೆಸ್ಟ್, ಆ ಪ್ರೀತಿ, ಬಾಬನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಅಮೃತ ವೇಳೆ ಅವ್ರದ್ದು ಶಕ್ತಿಶಾಲಿ ಇರೋಕ್ಕಾಗಲ್ಲ. ಪ್ರೀತಿ ಯಾಕಿಲ್ಲ ಅನ್ನೋದು ನೋಡ್ಕೊಳ್ಬೇಕು. ಶಿವಬಾಬು ಅವ್ರ ಮೇಲೆ ಪ್ರೀತಿ ಇಲ್ಲದೆ ಇರೋದೇ ಒಂದು ದುರದೃಷ್ಟ. ಪ್ರೀತಿ ಮನುಷ್ಯರ ಮೇಲೆ ಹೋಗುತ್ತೆ, ಪ್ರೀತಿ ಇಂದ್ರಿಯಗಳ ಗುಲಾಮಿಯಲ್ಲಿ ಹೋಗುತ್ತೆ. ಬಾಬನ್ ಮೇಲೆ ಯಾಕೆ ಹೋಗ್ಬಾರ್ದು? ಕೇಳ್ಕೊಳ್ಬೇಕು. ಅಷ್ಟು ಪಾಪದ ಹೊರೆ ಇದೆ ಅಂದ್ರೆ ದಿನ ರಾತ್ರಿ ಕೂತ್ಕೊಂಡು ಯೋಗ ಮಾಡ್ಬೇಕು. ಯೋಗದಲ್ಲಿ ಕ್ಲಾಸಲ್ಲಿ ನಿದ್ದೆ ಬರೋದು ಒಂದು ಗ್ರಹಚಾರ. ಯೋಗ ಅಂಟದೇ ಇರೋದು, ಮನಸ್ಸು ಅಲಿಯೋದು, ಬಾಬನ್ ನೋಡಕ್ಕೆ ಆಗಲ್ಲ ಅನ್ನೋದು ಒಂದು ದೊಡ್ಡ ಪಾಪದ ಕೆಲಸ. ಗ್ರಹಚಾರಿ ಮಾಯೆ ತುಂಬಾ ದೊಡ್ಡ ಗ್ರಹಣ ಹಿಡ್ಕೊಂಡಿದೆ ಅಂತ ತಿಳ್ಕೊಳ್ಳಿ. ಗ್ರಹಣ ಕೇಳ್ತಿದ್ಯಾ? ಸೊ ಅದರಿಂದ ಪ್ಲೀಸ್ ಎಚ್ಚರ. ಯಾಕೆಂದ್ರೆ ಬಾಬೂರು
ಇದನ್ನ ನಮ್ಮ ಉನ್ನತಿಗೆ, ನಮ್ಮ ಕಲ್ಯಾಣಕ್ಕೆ ಹೇಳ್ತಿದ್ದಾರೆ. मानो सेवा के प्लान बनाने में व सेवा को प्रैक्टिकल लाने में समय भी लगता है, तो रात के समय को कट करके 12 बजे के बदले 11 बजे सो जाओ. वही 1 घंटा जो कम किया ना और शरीर को रेस्ट दी तो अमृत वेला अच्छा रहेगा, बुद्धि भी फ्रेश रहेगी. नहीं तो दिल खाती है कि सेवा तो कर रहे हैं लेकिन याद का चार्ट जितना होना चाहिए उतना नहीं है. जो संकल्प दिल में व मन में बार बार आता है कि ये होना नहीं चाहिए लेकिन हो नहीं रहा है, तो उस समय के संकल्प के कारण बुद्धि भी फ्रेश नहीं होती. और बुद्धि अगर फ्रेश है तो फ्रेश बुद्धि से 2-3 घंटा भी काम, फ्रेश बुद्धि से, योगयुक्त बुद्धि से 3 घंटे 2 घंटे 3 घंटे का काम 1 घंटे में पूरा कर सकते हैं. उत्साह इದ್ರೆ ಎಲ್ಲ ಫಟಾಫಟ ಅಲರ್ಟ್ ಆಗಿ ಮಾಡ್ತಾರಲ್ಲ, ಆಕ್ಟಿವ್ ಆಗಿ ಮಾಡ್ತಾರೆ, ಜಿರಿಂಬೆ ತರ ಮಾಡಕ್ ಹೋಗಲ್ಲ. ಆಕ್ಟಿವ್ ಆಗಿ ಮಾಡು ಅಂತ ಹಂಗಲ್ಲ, ಯೋಗ ಇಲ್ಲದೆ ದಡ್ಬಡ ಮಾಡೋದು ಅದು ಇರಂಗಿಲ್ಲ. ಸುಮಾರು ಜಡ್ಜಸ್ ಹೇಳ್ತಾರಲ್ಲ, ಮೊದಲು ನಾವು ಜಡ್ಜ್ಮೆಂಟ್ ಕೊಡಕ್ಕೆ ತಲೆ ಕೆಡಿಸ್ಕೊಂಡ್ ಬಿಡ್ತಿದ್ವಿ, 12 ಗಂಟೆ ಕೂತ್ಕೊಂಡು ಯೋಚನೆ ಮಾಡ್ಬೇಕಾಗಿತ್ತು, ರಾತ್ರಿ ಎಲ್ಲ ಓದ್ಬೇಕಾಗಿತ್ತು. ಈಗ ಯೋಗಯುಕ್ತವಾಗಿರೋ ಕಾರಣ ಹಂಗೆ ಬಾಬನ್ ಟಚಿಂಗ್ ಬರುತ್ತೆ. ಸ್ವಲ್ಪ ಲಾಗಳು ನೋಡಿದ ತಕ್ಷಣ ಇಮಿಡಿಯೇಟ್ ಜಡ್ಜ್ಮೆಂಟು. ಮೊದಲು 10 ಗಂಟೆಗಳು ಮಾಡೋ ಕೆಲಸ 4 ಗಂಟೆ ಫಿನಿಶ್ ಮಾಡಿಬಿಡ್ತೀವಿ. ಅಷ್ಟು ಫ್ರೀ ಟೈಮ್ ಸಿಗುತ್ತೆ ಯೋಗ ಜ್ಞಾನ ಮಾಡಲಿಕ್ಕೆ ಅಂತ. ಹಂಗೆ ಬಾಬಾ ಹೇಳ್ತಾರೆ, ನಿಮ್ಮ ಸೇವೆ ಟೈಮ್ ಕಡಿಮೆ ಮಾಡ್ರಿ, ಯೋಗ ಮಾಡ್ರಿ. ಇದು ಶಿವಬಾಬಾ ಡೈರೆಕ್ಟ್ ಆರ್ಡರ್ ಮಾಡ್ತಿದ್ದಾರೆ. ಆದ್ರೆ ಮಾತು ಕೇಳ್ಬೇಕಲ್ಲ, ಇಂಟ್ರೆಸ್ಟ್ ಇರ್ಬೇಕಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ, ಇಲ್ಲಾಂದ್ರೆ ನಿಮ್ಮ ಮನಸ್ಸು ತಿಂತಾನೆ ಇರುತ್ತೆ. ನಾನು ಎಷ್ಟು ಯೋಗ ಮಾಡ್ಬೇಕಂತೀನಿ, ಮಾಡೋಕ್ಕಾಗ್ತಿಲ್ಲ. ಯಾವುದು ಒಳ್ಳೆ ಕಾರ್ಯ ಮಾಡ್ಬೇಕಂತೀನಿ, ಮಾಡೋಕ್ಕಾಗ್ತಿಲ್ಲ. ನನ್ನಿಂದ ಯಾಕೆ ಏನು ಆಗಬಾರ್ದು, ಅದು ಯಾಕಾಗ್ತಿದೆ. ಮನಸ್ಸು ತಿನ್ನೋದು ಒಂದು ಪನಿಷ್ಮೆಂಟೇ, ದಿಲ್ ಖಾತಾ रहता है. ಸೊ ಯಾವುದ್ರಲ್ಲಿ ನಿಮ್ಮ ಮನಸ್ಸು ತಿಂತಿದೆ, ಬುದ್ಧಿ ರಿಫ್ರೆಶ್ ಇರಲ್ಲ. ರಿಫ್ರೆಶ್ ಇಲ್ಲದ ಬುದ್ಧಿಯಲ್ಲಿ ನೀವೇನು ಸೇವೆ ಮಾಡೋದು? ಬರೀ ವಾತಾವರಣದಲ್ಲಿ ಅಶಾಂತಿ ಹರಡೋದು. ಅರ್ಥ ಆಗ್ತಿದ್ಯಾ? ಯಾವುದೇ ಅಯಥಾರ್ಥ ಕೆಲಸ ಮಾಡಿದಾಗ ಶ್ರೀಮತ ಎಲ್ಲಿಲ್ವೋ ಅದು ಮನಸ್ಸು ತಿಂತಾ ಇರುತ್ತೆ. ಫ್ರೆಶ್ ಬುದ್ಧಿಯಲ್ಲಿ ನೀವು ಮಾಡಿದಾಗ ಅದು ಬೇಗ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಟೆನ್ಷನ್ ಪ್ಲೀಸ್. तो और जितना फ्रेश बुद्धि रहती, शरीर के हिसाब से भी फ्रेश और आत्मिक उन्नति के रूप में भी फ्रेश, डबल फ्रेशनेस अर्थात ताजगी रहती है. तो 1 घंटे का कार्य आधा घंटे में कर लेंगे. इसलिए सदैव अपना दिनचर्या में फ्रेश बुद्धि रखने का टेंशन रखो. ज्यादा सोचने की भी आदत न हो, लेकिन जो आवश्यक समय शरीर के हिसाब से चाहिए उसका अटेंशन रखो. कभी कभी कोई सेवा का चांस होता है, मास 2 मास में 2-4 बार देरी हो गई, वो दूसरी बात है. लेकिन अगर नियमित रूप से शरीर थका हुआ होगा तो याद में फर्क पड़ेगा. जैसे सेवा का प्रोग्राम बनाते हो, 4 घंटे का समय निकालना है तो निकाल लेते हो, ऐसे याद का भी समय निश्चित निकालना ही है. अटेंशन ಕೇಳಿದ್ರಾ? याद का ही समय निकालना ही है. 4 ಗಂಟೆ ಸೇವೆ ಮಾಡ್ತೀರಾ ಅಂದ್ರೆ 6 ಗಂಟೆ ಯೋಗ ಮಾಡೋ ಟೈಮ್ ತೆಗಿರಿ. ಇಲ್ಲಾಂದ್ರೆ ಮಾಡಬೇಡಿ ಸೇವೆ. ಸರೆಂಡರ್ ಸೆಂಟ್ರಲ್ ಇರೋರು ಇರ್ಲಿ, ಮನೆಯಲ್ಲಿ ಇರೋರು ಇರ್ಲಿ, ನಿಮ್ಮ ಕೆಲಸಗಳು ನೋಡ್ಕೊಂಡು ಯೋಗ ರಿಯಲ್ ಬೀಕೆ ಆಗ್ಬೇಕಂದ್ರೆ, ಇಲ್ಲಾಂದ್ರೆ ನೀವು ಎಂತ ಕಂಜಿ ಪಿಂಜಿಗಳಾಗ್ಬೇಕಂದ್ರೆ ಅದು ನಿಮ್ಮ ಇಷ್ಟ. ಯಾರು ಇಷ್ಟಪಡಲ್ಲ ನಾನು 3rd ಕ್ಲಾಸ್ ಬಿಕೆ ಆಗಿರ್ಬೇಕಂತ. ಬಾಬನ ಒಂದು ಆಶೀರ್ವಾದ ತಗೊಳ್ಳೋ ಬಿಕೆ ಆಗ್ಬೇಕಂದ್ರೆ ನಿಮ್ ಕೆಲಸ ಎಷ್ಟು ಟೈಮ್ ಗೊತ್ತಿದೆ, ಅದಕ್ಕೆ ನೀವು ಡಬಲ್ ಟೈಮ್ ತೆಗೀರಿ. ಆಗಲ್ಲ ಅಂದ್ರೆ 1-2 ಗಂಟೆ ಎಕ್ಸ್ಟ್ರಾ ತೆಗೀರಿ. ಬಾಬಾ ಹೇಳ್ತಾರೆ ಅದಕ್ಕೆ ಮಾತ್ರ ಟೈಮ್ ತೆಗಿತೀರಾ, ಇದಕ್ಕೆ ಮಾತ್ರ ಟೈಮ್ ಕೊಡಂತಂದ್ರೆ ಯೋಗ ಕೂತ್ಕೊಳ್ಳಿ ಅಂತ ಹೇಳಿ ಹೆಂಗೆ ಒಬ್ಬೊಬ್ರು ಎದ್ದು ಹೆಂಗೆ ಹೊಟ್ಟೋಗ್ತಾರೆ ಅಂತ, ಬಟ್ಟಿಗೆ ಬನ್ನಿ ಅಂತ ಹೇಳಿ ಹೆಂಗೆ ಹೊಟ್ಟೋಗ್ತಾರೆ ಅಂತ, ಕೂರಕ್ ರೆಡಿನೇ ಇಲ್ಲ ಅಂದ್ರೆ ಬಾಬಾವ್ರ ಅವಜ್ಞ ಉಲ್ಲಂಘನೆಯ ಹೊರೆ ಸಾಯಿಸ್ಬಿಡುತ್ತೆ.
ಬ್ರಾಹ್ಮಣ ಧಾರಣೆಗಳನ್ನೇ ಮಾಡಕ್ ಬಿಡಲ್ಲ. ಇದನ್ನ ಅಷ್ಟು ಈಸಿಯಾಗಿ ತಗೋಬೇಡಿ ಮಾಯನ. ಬಾಬನ ಯಾರು ಉಲ್ಲಂಘನೆ ಮಾಡ್ತಾರೆ ಮಾಯೆ ಕಾಯ್ತಾ ಇರುತ್ತೆ, ಅವ್ರಿಗೆ ಕೆನ್ನೆಗೆ ಒಡೆದು ಮೂಗು ಮುಚ್ಚಿ ದಮ್ ಮಾಡಿ ಕೆಳಗೆ ಬೀಳ್ಸೋವರೆಗೂ ಬಿಡಲ್ಲ. ಇದೆಲ್ಲ ನೋಡಿದ್ದೀನಿ. ದಾದಿ ಹೇಳೋರು, ದೇಖೋ ಜ್ಞಾನ ಯೋಗ ಮೇ ಟೈಮ್ ನೈ ಸಿರ್ಫ್ ಸೇವಾ ಕರ್ಕೆ ಕೈಸೆ ಗಿರ್ತೆ ಅಂತ. ಹಂಗೆ ಬಾಬಾ ಹೇಳ್ತಾರೆ, ನೀವು ಕೂತ್ಕೊಂಡು ಎಷ್ಟು ಫ್ರೆಶ್ ಆಗಿ ಫ್ರೆಶ್ ಬುದ್ಧಿಯಿಂದ ಯೋಗಯುಕ್ತವಾಗಿ ಮಾಡ್ತಿರೋ ಅವಾಗ ಶರೀರನೂ ಫ್ರೆಶ್ನೆಸ್ ಇರುತ್ತೆ, ಮಾಡೋದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ತೀರಾ, ಇನ್ನು ಜಾಸ್ತಿ ಸೇವೆ ಸಿಗುತ್ತೆ. ಸೇವೆಗೆ ಹೆಂಗೆ ಬಾಬಾ ಹೇಳ್ತಾರೆ, ಯಾವತ್ತೋ ಒಂದು ದಿವಸ ವರ್ಷದಲ್ಲಿ 2 ತಿಂಗಳು 3 ತಿಂಗಳಲ್ಲಿ ಒಂದ್ಸಾರಿ ಲೇಟಾಗಿ ಮಲಗಿದ್ರಿ ಅದು ಪರವಾಗಿಲ್ಲ. ಬಾಕಿ ರುಟೀನ್ ನೀವು ಬಾಬಾ ಹೇಳ್ತಾರೆ ಲೇಟ್ ಮಾಡ್ತೀರಾ ಅಂದರೆ ಅದು ಸರಿ ಇಲ್ಲ. ಬಾಬನ್ ರಿಯಲ್ ಶ್ರೀಮತ ಏನಿದೆ, 9 ಬಜೆ ಸೋಜಾವೋ 2 ಬಜೆ ಊಟೋ, ಆಯ್ತಪ್ಪ 10 ಗಂಟೆ ಇದು ಮಾಡಿದ್ರಿ 3 ಗಂಟೆಗೆ ಎದ್ದಳ್ರಿ, ಇದಲ್ವ ಶ್ರೀಮತ? ಅದು ಬಿಟ್ಬಿಟ್ಟು ಮನ್ಸಿಗೆ ಬಂದಂಗೆಲ್ಲ ನೀವು ಮಾಡಕ್ ಹೋಗ್ಬೇಡಿ. ಇದೆಲ್ಲ ರೇರ್ ಕೇಸ್ ಬಿಡ್ರಿ. ತುಂಬ ಸೇವೆಗಳಿದ್ದಾಗ, ತುಂಬ ಪ್ರೋಗ್ರಾಮ್ಸ್ ಇದ್ದಾಗ, ಈಗಂತೂ ಕರೋನಾ ಎಲ್ಲರನ್ನೂ ಕೂರಿಸಿದೆ ಮನೆ ಒಳಗಡೆ ಕೂತ್ಕೊಂಡು ಯೋಗದಲ್ಲಿ ಟೈಮ್ ಕೊಡ್ಬೇಕಲ್ಲ, ಯೋಗದ ಅಭ್ಯಾಸ ಆದತ್ತಾಗಬೇಕಾಗಿದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, तो क्या है ಟೈಮ್ ಯಾದ ಕೆ ಲಿಯೇ ಟೈಮ್ ನಿಕಾಲ್ನಾ ಹಿ ಹೇ, ಕಂಪಲ್ಸರಿ ಅಂತಿದ್ದಾರೆ. ನೋಡ್ತೀನಿ ಮಾಡ್ತೀನಿ ಅಲ್ಲ, ಮನೆಯಲ್ಲಿ ಎಲ್ಲರೂ ಕೇಳ್ತಿದ್ದೀರಾ, ಅಕ್ಕಂದ್ರು ಅಣ್ಣಂದ್ರು ಕುಮಾರ ಕುಮಾರಿಯರು, ನೆನಪು ಯೋಗಕ್ಕೆ ನೀವು ಟೈಮ್ ತೆಗಿಲೇಬೇಕು, ಕೂತ್ಕೊಂಡು ಯೋಗ ಮಾಡಲೇಬೇಕು. ಇಲ್ಲಾಂದ್ರೆ BKs ಅಲ್ಲ ಅನ್ನೋದಂತೂ ಬಾಬಾ ಹೇಳ್ತಾರೆ, ತುಮ್ ರಾವಣಕ್ಕೆ ಬಚ್ಚೆ. तो सदैव, इसलिए सदैव अपनी दिनचर्या में फ्रेश बुद्धि रहने का टेंशन रखो. ज्यादा सोने की भी आदत न हो, लेकिन जो आवश्यक समय शरीर के हिसाब से चाहिए उसका भी अटेंशन रखो. कभी कभी कोई सेवा का ಚಾನ್ಸ್ होता है. ಬಾಬಾ ಇಲ್ಲೇನು ಹೇಳ್ತಿದ್ದಾರೆ, ಒಂದು ಜಾಸ್ತಿ ಮಲಗೋದು, ಕೆಲವ್ರಿಗೆಲ್ಲ ಜಾಸ್ತಿ ನಿದ್ದೆ ಬೇಕು. BKsಗೆ 6 ಗಂಟೆ 8 ಗಂಟೆ 10 ಗಂಟೆ ನಿದ್ದೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಅಂಥವರೆಲ್ಲ ರೋಗಿಗಳು, ವಿಕಾರಿಗಳಂತಾರೆ. ಟು ಟೆಲ್ ಯು ಫ್ರ್ಯಾಂಕ್ಲಿ, ಬಾಬಾ ಹೇಳ್ತಾರೆ ಜಾಸ್ತಿ ಏನಕ್ಕೆ ಬೇಕು ನಿಮಗೆ ನಿದ್ರೆ? ಯೋಗಿಗಳಿಗೆ 4 ಗಂಟೆ, ಜಾಸ್ತಿ ಅಂದರೆ 5 ಗಂಟೆ. ಆಯ್ತಪ್ಪ ವಯಸ್ಸಾಗಿದೆ ಶರೀರ, 6 ಗಂಟೆ ನಿದ್ದೆ ಮಾಡಿ ಸಾಕು, 8 ಗಂಟೆ ಏನಕ್ಕೆ? ಏನು 9 ಗಂಟೆಗೆ ಮಲಗಿದ್ರೆ ಕೆಲವರು 6 ಗಂಟೆಗೆ ಎದ್ದೇಳಬೇಕು BKs. ಏನದು ಇದೆಲ್ಲ BK? ಅಮೃತ್ ವೇಳೆ ಕ್ಲಾಸಿನ ಮಹತ್ವ ಯಾರಿಗಿಲ್ವೋ ಅವರು BKನೇ ಅಲ್ಲ ಅಂತಿದ್ರು ನಮ್ಮ ದಾದಿ. ಬ್ರಾಹ್ಮಣ ಅಂದ್ರೆ ಬ್ರಹ್ಮ ಮುಹೂರ್ತದ ಸ್ಪಷ್ಟ ಯೋಗಿ ಸಾಧನೆ. ಬ್ರಹ್ಮ ಮುಹೂರ್ತದ ಯೋಗ ಇಲ್ದವ್ರು ಬ್ರಾಹ್ಮಣ ಹೆಂಗೆ, BK ಹೆಂಗೆ? ಸೊ ಅದರಿಂದ ಅದಕ್ಕೇನೆ ಅಂಥವರಿಂದನೇ ಎಲ್ಲ ಮಿಸ್ಟೇಕ್ಸ್ ಆಗೋದು, ಸಂಸ್ಕಾರಗಳು ಚೇಂಜ್ ಮಾಡ್ಕೊಳ್ಳಲ್ಲ, ಸೇವೆಯಲ್ಲೇ ಒಂದು ದೊಡ್ಡ ವಿಘ್ನ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಇದು ಸರಿಯಲ್ಲ. ಜಾಸ್ತಿ ನಿದ್ದೆನೂ ಮಾಡಬೇಡಿ, ತೀರಾ ಕಡಿಮೆನೂ ನಿದ್ದೆ ಮಾಡಬೇಡಿ. ಶರೀರ ಸುಸ್ತಾಗ್ಬಿಟ್ಟು ಆಮೇಲೆ ಯೋಗದಲ್ಲಿ ಕೂತ್ಕೊಂಡು ನಮಾಜ್ ಮಾಡ್ತಾ ಇರಿ, ಬೀಳ್ತಾ ಇರುತ್ತೆ, ಇಲ್ಲ ನಾನು ಯೋಗ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಬಿದ್ದೋಗೋದು ಗೊತ್ತಾಗ್ತಿಲ್ಲ. ಹಿಂಗೆ ಕತೆ ಕೆಲವ್ರು ನೋಡ್ತಿದ್ದೀನಿ, ತಲೆ ಬೀಳ್ತಾ ಇದೆ, ನಿದ್ದೆ ಮಾಡ್ತಿದ್ದೀರಲ್ಲ, ಇಲ್ಲ ನಾನು ನಿದ್ದೆನೇ ಮಾಡಲಿಲ್ಲ, ಚೆನ್ನಾಗಿದ್ದೆ, ಕೇಳ್ತಾ ಇದ್ದೀನಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಅಟೆನ್ಷನ್ ಇಟ್ಕೊಳ್ಳಿ, ಸೇವೆ ಚಾನ್ಸ್ ಸಿಗುತ್ತೆ ಮಾಡ್ರಿ, ರೇರಾಗಿ ಇದಾಗುತ್ತೆ ಪರವಾಗಿಲ್ಲ, ಬಟ್ ನಿಯಮಿತ ರೂಪದಲ್ಲಿ ನೀವು ಜ್ಞಾನ ಯೋಗ ಇಲ್ದೇನೆ ನೀವು ಮಾಡಂಗಿಲ್ಲ. ಸೇವೆ ಸಮಯ ತೆಗಿಲೇಬೇಕು ನೀವು ಯೋಗಕ್ಕೆ. ಯಾರ್ಯಾರು ಯೋಗ ಮಾಡಲ್ಲ ನೋಡಿ, ಅಮೃತ ವೇಳೆ ನ್ಯಾಯವಾಗಿಲ್ಲ, ಇಡೀ ದಿನ 3-4 ಗಂಟೆ ಕೂತ್ಕೊಂಡು ಯೋಗ ಮಾಡಲ್ಲ, ಇವತ್ತು ಚಾರ್ಟ್ ಬರೀರಿ, ಚಾರ್ಟ್ ಬರೆದು ಕೊಟ್ರೆ ಸೇವೆಗೆ ಬನ್ನಿ, ಇಲ್ಲಾಂದ್ರೆ ಬರಬೇಡ್ರಿ ಯಾರು. तो जैसे सेवा का प्रोग्राम बनाते हैं, 4 घंटे का समय निकालना है तो निकाल लेते, ऐसे याद का भी समय निश्चित निकालना है. ಈಗ ಅಣ್ಣಂದ್ರಿಗೆ ಮನೆಯಿಂದ ಬಂದ ಸೇವೆ ಇದೆ ಮಾಡ್ರಿ ಅಂದ್ರೆ ಮಾಡ್ತೀರಾ, ಹಂಗೇನೆ ಕೂತ್ಕೊಂಡು ಯೋಗ ಮಾಡಿ ಅಂದ್ರೆ ಅಕ್ಕವ್ರೆ ಆಮೇಲೆ ಬರ್ತೀವಿ ಅಂತ ಹೋಗ್ತೀರಾ. ಯಾಕೆ? ಇದೆಲ್ಲ ನಿಮ್ಮನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. तो याद का टाइम निश्चित करना ही है.
ಎಲ್ಲಿ ರಿಪೀಟ್ ಮಾಡ್ಕೊಳ್ಳಿ ನಿಮಗೇನೆ 100 ಸಾರಿ. ಯೋಗಕ್ಕೆ ನಾನು ಟೈಮ್ ತೆಗಿಲೇಬೇಕು, ಜಿಗ್ರಿ ನೆನಪಿಗೆ ನಾನು ಸಮಯ ತಗೊಂಡು ಕೂತ್ಕೊಳ್ಳೇಬೇಕು, ಜಿಗ್ರಿ ಟೈಮ್ ನಾನು ಮಾಡಲೇಬೇಕು. ಅದಕ್ಕೆ ಹೇಳ್ತಿದ್ದಾರೆ, इसको भी आवश्यक समझ इस विधि से अपना प्रोग्राम बनाओ. ಇದು ಜಾಸ್ತಿ ಅವಶ್ಯಕ ಅಂತ ತಿಳ್ಕೊಳ್ಬೇಕು, ಬರೀ ಅವಶ್ಯಕ ಅಲ್ಲ, ಆ ವಿಧಿಯಲ್ಲಿ ತನ್ನ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸುಸ್ತಿ ನೈ लेकिन शरीर को रेस्ट देना है, इस विधि से चलो, क्योंकि दिन प्रतिदिन सेवा का तो और ही तीव्र गति से आगे बढ़ने का समय आता जा रहा है. आप समझते हो अच्छा ये 1 वर्ष का कार्य पूरा हो जाएगा, फिर रेस्ट कर लेंगे, ठीक कर लेंगे, याद को भी फिर ज्यादा बढ़ा लेंगे. लेकिन सेवा का कार्य तो दिन प्रतिदिन नए ते नया, बड़े ते बड़े होना है. इसलिए सदा बैलेंस रखो, अमृत वेले फ्रेश हो, फिर वही काम सारे दिन में समय प्रमाण करो तो बाप की ब्लेसिंग भी एक्स्ट्रा मिलेगा. ಅಮೃತ ವೇಳೆ ಯಥಾರ್ಥವಾಗಿದ್ದವರಿಗೆ ತಂದೆಯ ಆಶೀರ್ವಾದ ಎಕ್ಸ್ಟ್ರಾ ಸಿಗುತ್ತೆ. ಇಲ್ಲ ಎದ್ದಳದೆ ಇರೋರಿಗೆ ಮಾಯೆ ಆಶೀರ್ವಾದ ಮಾಡುತ್ತೆ. ಆಹಾ, ನನ್ನ ಮಡಿಲಲ್ಲಿದ್ದು ಪಾಪಕರ್ಮಗಳನ್ನೇ ಮಾಡಪ್ಪ ಅಂತ. ಯೋಗ ಇಲ್ದವರಿಗೆ ಮುರುಳಿ ತಲೆ ಕೂತ್ಕೊಳ್ಳಲ್ಲ, ಚಿಂತನೆನೂ ನಡೆಯಲ್ಲ, ಆಮೇಲೆ ಅಷ್ಟೇ. ಇದೆಲ್ಲ ಇಟ್ ಈಸ್ ಸಚ್ ಎ ಸೀರಿಯಸ್ ಥಿಂಗ್. बुद्धि भी फ्रेश होने के कारण बहुत जल्दी और सफलता पूर्वक कार्य कर सकेंगे, समझा. ಅವಾಗೆಲ್ಲ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಇತ್ತು, ಸೇವೆ ಇಂಪ್ರೂವ್ ಮಾಡೋದಿತ್ತು. ಬಾಬಾ ಹೇಳ್ತಾರೆ ಅದೆಲ್ಲ ಮಾಡ್ರಿ, ಆದ್ರೆ ಮಾಡುವಾಗ ಹಿಂಗೆ ಯೋಚನೆ ಮಾಡ್ಬಿಡಿ, ಈ ಕೆಲಸ ಮುಗಿದ್ಬಿಡ್ಲಿ, ಆಮೇಲೆ ಚೆನ್ನಾಗಿ ಕುತ್ಕೊಂಡು ಯೋಗ ಮಾಡ್ತೀನಿ, ಚೆನ್ನಾಗಿ ಕುತ್ಕೊಂಡು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಆ ಟೈಮ್ ಬರಲ್ಲ. ನೀ ಈಗ ಮಾಡಬೇಕು, ಇವತ್ತಿನ ಚಾರ್ಟ್ ಇರಬೇಕು, ಈ ಗಂಟೆ ಚಾರ್ಟ್ ಇರಬೇಕು, ಆಮೇಲಿಂದಲ್ಲ. ನಾಳೆ ಪೋಸ್ಟ್ಪೋನಿಂಗ್ ಸೇವೆ ಆದ್ಮೇಲೆ ಅಂಥವ್ರು ಏನು ಮಾಡೋದೇ ಇಲ್ಲ. ಆದತ್ತಾಗ್ಬಿಡುತ್ತೆ ಯೋಗ ಮಾಡದೇ ಇರೋದು, ಕೂತ್ಕೊಂಡು ಸಾಧನೆ ಮಾಡದೇ ಇರೋದು, ಕೂತ್ಕೊಂಡು ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡದೇ ಇರೋದು. ಯಾವಾಗ ಆದತ್ತಾಗುತ್ತೆ ಅವರಿಗೆ ಶಿವಬಾಬನ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಕೆಲಸದ ಇಂಟ್ರೆಸ್ಟ್ ಅಂತಂದ್ರೆ ಬಾಬಾ ಹೇಳ್ತಾರೆ, ದಾದಿಗಳು ಹೇಳ್ತಿದ್ರಲ್ಲ, ನನಗೆ ಕೂಲಿಗಳು ತುಂಬಾ ಜನ ಸಿಗ್ತಾರೆ ದುಡ್ಡು ಕೊಟ್ರೆ, ನೀವು ಹೊಟ್ಟೋಗ್ಬೋದು ನಿಮ್ಮ ಮನೆಗಳಿಗೆ. ಇಲ್ಲಿ ಜ್ಞಾನ ಯೋಗ ಇದ್ದು ಸೇವೆ ಮಾಡಂಗಿದ್ರಿ, ಇಲ್ಲ ಅಂದ್ರೆ ಗೆಟ್ ಔಟ್. ಕೇಳಿಸ್ತಿದ್ಯಾ ಎಲ್ಲರಿಗೆ? ಬೇಕಾಗಿಲ್ಲ ಸೇವೆ ಅಂತವ್ರದ್ದು. ಬಾಬಾನ ಇಂಟ್ರೆಸ್ಟ್ ಇದ್ದು, ಬಾಬಾ ಹೇಳೋ ಧಾರಣೆಗಳ ಇಂಟ್ರೆಸ್ಟ್ ಇದ್ದು, ಅಂಡ್ ಪ್ರೈಮ್ ಪ್ರಯಾರಿಟಿ ವಿಷಯ ಸಂಪೂರ್ಣ ಪವಿತ್ರತೆಯ ಧಾರಣೆ, ಬಾಬಾ ಹೇಳೋ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಆಗ್ತಕ್ಕಂಥ ಫೈನಲ್ ಸಂಪೂರ್ಣನಾಗೋ ಲಕ್ಷ್ಯ ಇದ್ರೆ ಬರಬೇಕು, ಇಲ್ಲಾಂದ್ರೆ ಬರ್ಕೂಡ್ದು. ಸಮಜಾ ಅಂತಿದ್ದಾರೆ ಬಾಬೋರು. ವಿಧಿಪೂರ್ವಕ ಸೇವೆ ಮಾಡ್ರಿ, ಅವಾಗ ಸಫಲತಾಪೂರ್ವಕ ಕಾರ್ಯ ಆಗುತ್ತೆ. ಯಾಕೆ? ಅಮೃತ್ ವೇಳೆ ಸ್ಟ್ರಾಂಗ್ ವಿಧಿಪೂರ್ವಕ ಮಾಡ್ಕೊಂಡವ್ರು ಇಡೀ ದಿನ ಶ್ರೀಮತ ಮಿಸ್ ಮಾಡೋಕ್ ಸಾಧ್ಯನೇ ಇಲ್ಲ. ಅದು ಸಣ್ಣದಿರ್ಬೋದು, ಅದು ದೊಡ್ಡದಿರ್ಬೋದು. ಮಿಸ್ ಆಗ್ತಿದೆ ಅಂದ್ರೆ ಡೆಫಿನೆಟ್ಲಿ ಅವ್ರ ಯೋಗ ಸರಿ ಇಲ್ಲ. ಸಂಬಂಧ, ಯೋಗ ಮೀನ್ಸ್ ಕೂತ್ಕೊಂಡೇನೋ ಮಾಡ್ತಾ ಇದ್ದೀನಿ ಅಲ್ಲ. ನನ್ನ ಸಂಬಂಧ, ನನ್ನ ತಂದೆ, ನನ್ನ ಶಿಕ್ಷಕ, ನನ್ನ ತಾಯಿ, ನಂದು ಸದ್ಗುರು, ನನ್ನ ಫ್ರೆಂಡ್, ನನ್ನ ಸಾಜನ್, ನನ್ನ ಸದ್ಗತಿ ದಾತ, ಎಲ್ಲಾ ಸಂಬಂಧದಲ್ಲಿದ್ರೆ ನಾನು ಮಿಸ್ ಮಾಡೋಕ್ಕಾಗಲ್ಲ. ಬಾಬನ್ ಭಯ ಇಟ್ಕೊಳ್ಳೋದು ಕಲ್ತ್ಕೋಬೇಕು. ಬಾಬಾ ಧರ್ಮರಾಜ. समझा, बाप दादा देख रहे हैं बच्चों में उमंग बहुत है, इसलिए शरीर का भी नहीं सोचते. उमंग उत्साह से आगे बढ़ रहे हैं. आगे बढ़ाना बाप दादा को अच्छा लगता है, फिर भी बैलेंस अवश्य चाहिए. बल करते रहते हो, चलते रहते हो, लेकिन कभी कभी जैसे बहुत काम होता है तो बहुत काम में एक तो बुद्धि की थकावट होने के कारण जितना चाहते उतना नहीं कर पाते. दूसरा, बहुत काम होने के कारण थोड़ा सा भी किसी द्वारा थोड़ी हलचल होती है तो थकावट के कारण चिड़चिड़ापन भी हो जाता. इससे खुशी कम हो जाती है. जैसे अंदर ठीक रहते हैं, सेवा का बल भी मिल रहा है, खुशी भी मिल रही है, फिर भी शरीर तो पुराना है. इसलिए टू मच में नहीं जाओ, बैलेंस रखो. टू मच में नहीं जाओ, बैलेंस रखो. याद का चार्ट पर थकावट का असर नहीं होना चाहिए.
ಏನು ಹೇಳ್ತಾ ಇದ್ದಾರೆ? ನೆನಪಿನ ಚಾರ್ಟ್ ಇಡೀ ದಿನ, ಅಮೃತ ವೇಳೆಯಿಂದ ಹಿಡಿದು ಇಡೀ ದಿನದ ಚಾರ್ಟ್ ಮೇಲೆ ನಿಮ್ಮ ಸುಸ್ತಿನ, ನಿದ್ದೆ ಮಾಡೋದೇನಿದೆ, ಅಯ್ಯೋ ಸುಸ್ತಾಯ್ತು, ಬುದ್ಧಿ ಅಲಿತಿದೆ, ಇದೆಲ್ಲ ಇರಂಗಿಲ್ಲ. ಸೇವೆ, ಉಮಂಗ್, ಉತ್ಸಾಹ ಒಳ್ಳೇದು, ಖುಷಿಯಾಗಿ ಮಾಡ್ತಿದ್ದೀರಾ, ಶರೀರದ ಬಗ್ಗೆನೂ ಯೋಚನೆ ಮಾಡಲ್ಲ, ಉಮಂಗ್ ಉತ್ಸಾಹದಲ್ಲಿ ನಡೀತಿದ್ದೀರಾ. ಬಾಬಾ ಹೇಳ್ತಾರೆ ನನಗೆ ಇಷ್ಟನೇ, ಆದರೆ ನನಗೆ ಬ್ಯಾಲೆನ್ಸ್ ಇಷ್ಟ, ಬ್ಯಾಲೆನ್ಸ್ ಬೇಕು. ನೆನಪು ಫಸ್ಟು, ನಿಮ್ಮ ಸೇವೆ ನೆಕ್ಸ್ಟು, ಅಲ್ಲ ಅಂದ್ರೆ ಇಲ್ಲ. ಭಲೆ ನೀವು ಮಾಡ್ತಾ ಹೋಗ್ತೀರಾ, ಮಾಡ್ತಾ ಮಾಡ್ತಾ ಏನಾಗುತ್ತೆ, ಏನಾದರೂ ಸ್ವಲ್ಪ ಹಂಗಿಂಗಾದ್ರೂ ಆವೇಶ ಬರುತ್ತೆ, ಪರಸ್ಪರ ಸಂಸ್ಕಾರಗಳ ಘರ್ಷಣೆ ಆಗುತ್ತೆ. ಅದರಲ್ಲಿ ಸೇವೆ ಮಾಡಿದ್ವಾ ಡಿಸರ್ವಿಸ್ ಮಾಡಿದ್ವಾ? ನಾವಂಗೆ ನಡಿಬೇಕು ಯಾಕೆ? ಇನ್ನೊಬ್ಬರ ಹತ್ರ ಹೇಳಿಸ್ಕೊಳ್ಳೋ ಅಂಥದ್ದು ಏನಿದೆ? ಶ್ರೀಮತ ಯಾವಾಗ ಕ್ಲಿಯರ್ ಇರುವಾಗ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವೆಷ್ಟೇ ಏನೇ ಮಾಡಿ ಮಕ್ಕಳೇ, ಆದರೆ ಬರೀ ಯೋಗ ಇಲ್ಲದೆ ಮಾಡೋದ್ರಿಂದ ಬುದ್ಧಿ ಸುಸ್ತಾಗುತ್ತೆ, ಶರೀರ ಸುಸ್ತಾಗುತ್ತೆ. ಅದರಲ್ಲಿ ಎಷ್ಟು ಮಾಡಬೇಕೋ ಅಷ್ಟೂ ನಿಮ್ಮಿಂದ ಸೇವೆ ಆಗಲ್ಲ. ಕಾರಣ ಯೋಗಯುಕ್ತ ಸ್ಥಿತಿ ಇಲ್ಲ ಅಂದರೆ ಆ ಖುಷಿ, ಆ ಉಮಂಗ್, ಉತ್ಸಾಹ, ಬಾಬನ ಆಶೀರ್ವಾದ ಬೇಕಲ್ಲ ಎಲ್ಲ ಕಾರ್ಯಗಳಲ್ಲಿ, ಬಾಬನ ತಾಕತ್ ಬೇಕಲ್ಲ. ನೀವು ನಿಮ್ಮ ಬುದ್ಧಿಯಿಂದ ನಿಮ್ಮ ಸಂಕಲ್ಪಗಳಲ್ಲಿ ಮಾಡೋ ಕೆಲಸ ಬರೀ ಕೆಲಸ, ಕೂಲಿ ಕೆಲಸ, ಅದೆಲ್ಲ ಸರಿ ಇಲ್ಲ. ಇದು ಕ್ಲಿಯರ್, ಇದು ನಾನು ಹೇಳ್ತಿಲ್ಲ, ಬಾಬಾ ಹೇಳ್ತಿದ್ದಾರೆ. ಹೇಳಿದ್ರು ತಾನೆ, 2 ಭಾನುವಾರ ಹಿಂದೆ ಸೇಮ್ ಮಾತು ಹೇಳಿದ್ರು. ನಿಮ್ಮದು ಮಾಯಾ ಮುಕ್ತ ಯೋಗಯುಕ್ತ ಸೇವಾ ನಹಿ ತೋ ಮೇರೆ ಖಾತೆ ಮೇ ಜಮಾ ನಹಿ ಹೋಗಾ. ಇನ್ ಯಾವ ಓಪನ್ ಮಾತಾಡ್ಬೇಕು? ಯಾವುದೇ ಮಾಯೆ, ದೇಹಾಭಿಮಾನದ ಯಾವುದೇ ಮಾಯೆ, ವ್ಯರ್ಥ ಸಂಕಲ್ಪಗಳ ಮಾಯೆ, ಏನ್ ಮಾಯೆ ಇದೆಯೋ, ಯಾವ ಸಂಸ್ಕಾರಗಳ ಗಲೀಜ್ ಇದೆಯೋ ಅದನ್ನ ಇಟ್ಕೊಂಡು ನೀವು ಮಾಡಿದ್ರೆ, ನನ್ನ ನೆನಪಿಲ್ದೆ ಮಾಡಿದ್ರೆ ನಿಮ್ಮ ಸೇವೆ ನನ್ನ ಹತ್ರ ಜಮಾ ಆಗಲ್ಲ, ನಿಮ್ದೆಲ್ಲ ಹೋಯ್ತು. ಇಂಥವೆಲ್ಲ ನಿರಂತರ ಒಂದು ಮಂತ್ರದ ತರಹ ಬುದ್ಧಿಯಲ್ಲಿ ರಿವೈಸ್ ಆಗಬೇಕು, ನೆನಪು ಬರಬೇಕು. ಇವತ್ತಿನ ಆರ್ಡರ್ ತೆಗಿರಿ, ಟೈಮ್ ತೆಗಿರಿ ಯೋಗಕ್ಕೆ ಕಂಪಲ್ಸರಿ. ಅದಕ್ಕೆ ಬಾಬಾ ಹೇಳ್ತಾರೆ ಯಾವುದು ಟೂ ಮಚ್ ಅಲ್ಲಿ ಹೋಗ್ಬೇಡ್ರಿ. खुशी खुशी मिल रहा है, बाबा ಹೇಳೋದು जे वैसे अंदर ठीक रहते हो, सेवा का बल भी मिल रहा है, खुशी भी मिल रही है, तो फिर भी शरीर तो पुराना है, इसलिए टू मच में नहीं जाओ. ಬಾಬಾ ಹೇಳೋದು ಖುಷಿ, ಚಿಡ್ಚಿಡಪ್ಪನ ಆಯ್ತು, ತಪ್ಪುಗಳಾಯ್ತಂದ್ರೆ ಖುಷಿ ಹೋಯ್ತು, ನೆನಪು ಹೋಯ್ತು, ಹೊರೆ ಹಿಂದೆ ಹೊರೆ. ಇನ್ನ ಪಾಪಕರ್ಮಗಳು ಹಂಗೆ ಆಗ್ತಾ ಹೋಗುತ್ತೆ, ಯಾಕೆಂದ್ರೆ ಮುಚ್ಚಿಡ್ತಾರೆ, ಸತ್ಯವಾಗಿ ಹೇಳಲ್ಲ, ಕೂತ್ಕೊಂಡು ಯೋಗ ಮಾಡಲ್ಲ. ಬಾಬಾ ಹೇಳ್ತಾರೆ ಯಾವುದು ಟೂ ಮಚ್ ಅಲ್ಲಿ ಹೋಗ್ಬೇಡಿ. ಆನೆಸ್ಟ್ ಆಗಿ ಕೆಲವರು ಸೇವೆ ಮಾಡೋರು ಇದ್ದಾರೆ, ಆದ್ರೆ ಬಾಬಾ ಹೇಳ್ತಾರೆ ಬರೀ ಸೇವೆ 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 ಅಂತ ಟೂ ಮಚ್ ಅಲ್ಲಿ ಹೋಗಕ್ ಹೋಗ್ಬೇಡಿ, ಬ್ಯಾಲೆನ್ಸ್ ಇಟ್ಕೊಳ್ಳಿ. ಹಳೆ ಶರೀರ ಯಾವ್ದಕ್ಕೆ ಅದಕ್ಕೆ ಏನ್ ಹೇಳ್ತಾರೆ, ಯೋಗದಲ್ಲಿ ಯಾವ ತರನು ಎಷ್ಟೋ 8 hours ಯೋಗ, ಅದರಲ್ಲಿ ಯಾವುದು ಮಿಕ್ಸ್ ಆಗಂಗಿಲ್ಲ. ನಿಮ್ ಸುಸ್ತು ಪಸ್ತು, ನಿಮ್ ಸೇವೆ, ನಿಮ್ ಕತೆ, ನಿಮ್ ಕೆಲಸಗಳೆಲ್ಲ ನೀವು ನಡೀತಾ ಕೂತ್ಕೋತಾ ಮಾಡ್ತಿರೋ, ನೀವೇನ್ ಸರ್ಕಸ್ ಮಾಡ್ತಿರೋ, ಬಟ್ ಮಾಡ್ರಿ, ನನಗೆ ಚಾರ್ಟ್ ಕೊಡ್ರಿ ಫಸ್ಟ್, ಯೋಗದ ಚಾರ್ಟ್. जितना सेवा में बिजी रहते हो, बल कितना भी बिजी रहते हो, लेकिन थकावट मिटाने का विशेष साधन हर घंटे वहां 2 घंटे में अगर 1 मिनट भी शक्तिशाली याद का अवश्य निकालो. जैसे कोई शरीर में कमजोर होता है तो शरीर को शक्ति देने के लिए डॉक्टर्स 2 घंटे बाद ताकत का दवाई पीने लिए देते हैं. टाइम निकाल दवाई पीना पड़ता है, तो बीच बीच में 1 मिनट भी अगर शक्तिशाली याद का निकालो तो उसमें ABCD सब विटामिन आ जाएगा. ಇದು 88 ಅಲ್ಲಿ ಹೇಳಿರೋದು. ಆಮೇಲೆ ಹೇಳಿದ್ರಲ್ಲಿ ಏನ್ ಹೇಳಿದ್ರು, ಹರ್ ಸೆಕೆಂಡ್ ಹರ್ ಮಿನಿಟ್ ಯಾದ್ ಕೆ ಸಿವಾಯ್ ನ ಜಾಯ್. 210 ನಂತರ ಮುರುಳಿಗಳು ನೋಡ್ಬೇಕು. ಬಾಬಾ ಹೇಳ್ತಾರೆ ಇಲ್ಲಿ ಶಕ್ತಿಶಾಲಿ ಯಾದ ಅಂದ್ರೇನು, 1-2 ಗಂಟೆಯಲ್ಲೂ ಬಾಬನ್ ಲೆಕ್ಕದಲ್ಲಿ ಶಕ್ತಿಶಾಲಿ ಯಾದಂದ್ರೆ ಜೈಸೆ ಮೃತ್ಯು, ಸೆಕೆಂಡಲ್ಲಿ ಕಂಪ್ಲೀಟ್ ಅಶರೀರಿಯಾಗಿ ಮಾಸ್ಟರ್ ಬೀಜ ರೂಪ್, ಲೈಟ್ ಹೌಸ್ ಅಂಡ್ ಮೈಟ್ ಹೌಸ್. ಈ ಪ್ರಪಂಚದಿಂದ ಸತ್ತೋದೆ, ಬರೀ ಬಾಬಾ
ಬಾಬನ್ ನೋಡ್ಕೊಂಡು ಬಾಬನ್ ಇಟ್ಕೊಂಡು ಆಮೇಲೆ ಕೆಲಸ. ಇದು ಪ್ರತಿ ಸೆಕೆಂಡ್ ಅಭ್ಯಾಸ ಆಗಬೇಕು. ನನಗೆ ಯಾರು ಕಾಣಕೂಡ್ದು, ಇದು ಚಾಲೆಂಜ್. ಯಾರು ನೋಡ್ಕೂಡ್ದು, ಯಾರು ಕಾಣಕೂಡ್ದು. ನನಗೆ ನನ್ನ ಆತ್ಮ, ನನ್ನ ಬಾಬಾ ಕಾಣಬೇಕು. ಇದು ಶಕ್ತಿಶಾಲಿ ಯಾದ್. ಇಂಟ್ರೆಸ್ಟ್ ಬೇಕಲ್ಲ, ಬರೀ ಬಾಬನ ಇಂಟ್ರೆಸ್ಟ್, ಬಾಬನ ಪ್ರೀತಿ ನೋಡ್ಕೋಬೇಕು. ಇದರಲ್ಲಿ ಎಲ್ಲ ABCD ಬಂದ್ಬಿಡುತ್ತೆ. ವಿಟಮಿನ್ ಅಂತಾರೆ ಬಾಬಾ. ಶಾರೀರಿಕವಾಗಿ ವೀಕ್ ಇರೋರ್ಗೆ ಏನು ಹೇಳ್ತಾರೆ ಡಾಕ್ಟ್ರು? ಪ್ರತಿ 2 ಗಂಟೆಗೆ ಇದು ಕುಡಿತಾ ಇರ್ರಿ, ತಿಂತಾ ಇರ್ರಿ ಅಂತ ಹೇಳ್ತಿರ್ತಾರೆ ನೋಡ್ರಿ. ನಮಗಿಲ್ಲಿ ಟಾನಿಕ್ ಯಾವುದು? ನಮ್ಮ ಯೋಗನೇ ಟಾನಿಕ್. ಯೋಗದಿಂದ ABCD ಎಲ್ಲ ಬಂದ್ಬಿಡುತ್ತೆ. ಈಗ ರಿಸರ್ಚ್ ನಡೀತಿದೆಯಲ್ಲ, ಯೋಗಯುಕ್ತವಾಗಿ ಯಾರೆಲ್ಲ ಮಾಡ್ತಾರೆ ಅವರ ಆರೋಗ್ಯದಲ್ಲಿ ತುಂಬ ದೊಡ್ಡ ಚೇಂಜಸ್ ಬರ್ತಿದೆ, ಹೆಚ್ಚು ಕಡಿಮೆಗಳು ಸಮಾಪ್ತಿ ಆಗುತ್ತೆ ಅಂತ. ಬಟ್ ಆದರೆ ವಿಧಿಪೂರ್ವಕ ಯೋಗ ಬೇಕಲ್ಲ. ಏನೋ ಕೂತಿದ್ದೆ, ಬುದ್ಧಿ ಎಲ್ಲೋ ಅಲಿಯೋಕೋಯ್ತು, ಅದು ಯೋಗ ಅಲ್ಲ. ನೋಡೋರಿಗೆ ಅಯ್ಯೋ ಯೋಗದಲ್ಲಿ ಕೂತಿದ್ದಾರೆ ಅನಿಸುತ್ತೆ, ಬಟ್ ಯೋಗ ಮಾಡ್ತಿಲ್ಲ. सुनाया था ना कि शक्तिशाली याद सदा क्यों नहीं रहती है जब आई ही बाप के और बाप आपका सर्व अटेंशन प्लीज. ಯಾಕೆ ಯೋಗ ಮಾಡೋಕ್ಕಾಗಲ್ಲ? ಯಾಕೆ ಶಕ್ತಿಶಾಲಿ ಯೋಗ ಇಲ್ಲ? ಕೇಳ್ತಿದ್ದಾರೆ ಬಾಬಾ. सर्व संबंध एक बाप से दिल का स्नेह नॉलेजफुल हो, प्राप्ति की अनुभवी हो, फिर भी शक्तिशाली याद सदा क्यों नहीं रहती? उसका कारण क्या? अपनी याद का लिंक नहीं रखते हो. ತಂದೆ ಹೇಳೋದು, ಯಾವಾಗ ನೀವು ಬಾಬಾವ್ರ ಮಕ್ಕಳಾದ್ರಿ, ಬಾಬಾ ನಂದು, ಬಾಬಾ ನಾನು ನಿಂದು ಅಂತ. ಬಟ್ ಇದು ನಾನೆಷ್ಟ ಕೇಳಬೇಕು, ಬಾಬಾವ್ರಿಗೆ ಸತ್ಯವಾಗಿ ಪ್ರಾಮಾಣಿಕವಾಗಿ ಹೇಳಿದಿರೋ, ಸುಳ್ಳು ಹೇಳಿದಿರೋ ಅಂತ. ಆಮೇಲೆ ರಾಸ್ತೆ ಚೇಂಜ್ ಆದ್ಮೇಲೆ ಏನು ಹೇಳಿದ್ದೀರಾ, ಏನು ಮಾಡಿದ್ದೀರಾ, ಅದು ನೋಡ್ಕೋಬೇಕು. ಸರ್ವ ಸಂಬಂಧ ಬಾಬನ ಜೊತೆ ನಿಜವಾಗ್ಲೂ ಜೋಡಿಸಿದಿನಾ, ಅಥವಾ ಬರೀ ಬಾಬಾ ಅಂತ ಏನೋ ಡ್ರಾಮಾ ನಡೀತಿದ್ಯಾ? ಹೃದಯದ ಸ್ನೇಹ ಇದೆಯಾ? ದಿಲ್ ಕ ಜಿಗ್ರಿ ಸ್ನೇಹ ಇರೋ ಕಡೆ ನಮ್ಗೆ ಇನ್ನೊಂದು ಕಡೆ ಪ್ರೀತಿ ಹೋಗೋಕ್ಕಾಗಲ್ಲ. ಆ್ಯಂಡ್ ನಾಲೆಜ್ಫುಲ್ ಇದ್ದೀರಾ? ಜ್ಞಾನ ಬಾಬಾ ಏನು ಹೇಳ್ತಿದ್ದಾರೆ ಅದನ್ನು ಅನುಭವಿಯಾಗಿ ಜ್ಞಾನ ಸ್ವರೂಪದಲ್ಲಿ ತಂದಿದ್ದೀರಾ? ಪ್ರಾಪ್ತಿಯ ಅನುಭವಿಗಳು. ಈಗ ಜ್ಞಾನ ಕೇಳ್ತಾ ಎಲ್ಲರಿಗೆಲ್ಲ ಅರ್ಥ ಆಗ್ತಿದೆ. ಆದ್ರೂ ಗೊತ್ತಾಗ್ತಿದೆ ಏನು ಇಷ್ಟು ದೊಡ್ಡ ಪೂಜ್ಯ ಪದವಿ ಕೊಡ್ತಿದ್ದಾರೆ ಬಾಬಾ. ಪೂಜ್ಯ ಪದವಿ ಕೊಟ್ರು ಅನ್ನೋದು ಪ್ರೂಫ್ ಟೆಂಪಲ್ಸ್ ಇಷ್ಟೆಲ್ಲ ಕೊಡ್ತಿದ್ದಾರೆ ಅಂತ ಜ್ಞಾನ ಇದ್ರೂ ಶಕ್ತಿಶಾಲಿ ಎಲ್ಲ ಸಿಗೋದು ಯೋಗದಿಂದನೇ ಅಂತ ಗೊತ್ತಿದ್ರು ಯೋಗ ಶಕ್ತಿಶಾಲಿ ಯಾಕಿಲ್ಲ? ಕೇಳಿಸ್ತಿದ್ಯಾ? ನಿದ್ದೆ ಬರ್ತಿದ್ಯಾ? ಕಾರಣ ಏನು? ಯಾಕೆಂದ್ರೆ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ನನ್ನ ನೆನಪಿನ ಲಿಂಕ್ ಇಟ್ಕೊಂಡು ಮಾಡಲ್ಲ. ಮೊದಲೇನೆ ಚಾರ್ಟ್ ಫಿಕ್ಸ್ ಆಗಬೇಕು. लिंक टूटता है, इसलिए फिर जोड़ने में समय लगता है, मेहनत भी लगती है और शक्तिशाली के बजाय कमजोर हो जाते हो. ಬಾಬಾ ಹೇಳ್ತಾರೆ, ಯಾವಾಗ ಲಿಂಕ್ ಕಿತ್ತೋಗುತ್ತೆ ಬಾಬನ್ ಜೊತೆ, ಬುದ್ಧಿ ಬೇರೆ ಕಡೆ ಹೋಗುತ್ತೆ, ಚಾಹೆ ನಿಮ್ಮ ಕೆಲಸದ ಕಡೆ ಹೋಗ್ಲಿ, ಮನುಷ್ಯರ ಕಡೆ ಹೋಗ್ಲಿ, ಮನುಷ್ಯರ ಸಂಸ್ಕಾರಗಳ ಕಡೆ ಹೋಗ್ಲಿ, ಮನುಷ್ಯರು ಏನ್ ಮಾಡ್ತಾರೆ ಎತ್ತ ಮಾಡ್ತಾರೆ ಅವ್ರನ್ನ ನೋಡ್ತಾ ಇರೋದು, ನಮ್ಮ ಅಟೆನ್ಷನ್ ಡೈವರ್ಟ್ ಆಯ್ತಂದ್ರೆ ಅಲ್ಲಿ ಹೋಯ್ತು ನಮ್ಮ ಸ್ಥಿತಿ. ನನ್ನ ಅಟೆನ್ಷನ್, ನನ್ನ ಪ್ರಯಾರಿಟಿ ನಂದು ಬಾಬಾ. ಹೋಗ್ಲಿ, ಈಗಲಾದರೂ ಚೇಂಜ್ ಆಗಿರಲ್ಲ. ಯಾವಾಗ ಬಾಬವರು ಅಂತಿಮ ಗಳಿಗೆಗಳನ್ನು ಕೊಟ್ಟಿದ್ದಾರೆ, ಈಗಲಾದರೂ ಸತ್ಯವಾಗಿ ರಿಯಲೈಸ್ ಮಾಡಿ ಚೇಂಜ್ ಆಗ್ಬೇಕು ತಾನೆ. ತನ್ನ ಮೇಲೆ ಅಷ್ಟು ಅಲ್ಪ ಸ್ವಲ್ಪ ಆದರೂ ದಯೆ ತೋರಿಸ್ಕೋಬೇಕಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಲಿಂಕ್ ಯಾವಾಗ ಕಟ್ ಆಗುತ್ತೆ, ಬುದ್ಧಿ ಬೇರೆ ಕಡೆ ಹೋಯ್ತು, ಫಿರ್ ಜೋಡ್ನೆ ಮೇ ಟೈಮ್ ಲಗ್ತಾ, ಮೆಹನತ್ ಲಗ್ತಿ, ಶಕ್ತಿಶಾಲಿ ಕೆ ಬಜಾಯ್ ಕಮ್ಜೋರ್ ಹೋ ಜಾತೆ ಹೋ. ಯಾವಾಗ ನಿಮ್ಮ ಬುದ್ಧಿ ಬೇರೆ ಕಡೆ ಹೋಯ್ತು, ಆಮೇಲೆ ನೀವು ನನ್ನ ಜೊತೆ ಜೋಡ್ಸೋಕ್ಕಾಗಲ್ಲ. ಟೈಮ್ ಹಿಡಿಯುತ್ತೆ, ವ್ಯರ್ಥ ಸಂಕಲ್ಪ ನಡೆಯುತ್ತೆ, ಕಷ್ಟ ಆಗುತ್ತೆ. ಯೋಗದಲ್ಲಿ ಕೂತ್ಕೋತೀರಾ, ಅಯ್ಯೋ
ಬಾಬಾ ನೀನು ಜ್ಯೋತಿರ್ಬಿಂದು, ಪ್ರಕಾಶಮಯ ಬಿಂದು, ನೀನು ಶಾಂತಿ ಸಾಗರ, ಪ್ರೇಮ ಸಾಗರ. ಶಾಂತಿನೂ ಇಲ್ಲ, ಪ್ರೇಮನೂ ಇಲ್ಲ. ಶಕ್ತಿಶಾಲಿ ಬದಲಾಗಿ ಒಳಗಡೆನೇ ಆತ್ಮದಲ್ಲಿ ಸ್ಟ್ರೆಂತ್ ಹೊಟ್ಟೋಗುತ್ತೆ, ಅಸಂಸ್ಕಾರಗಳಾಗುತ್ತೆ. ಜಗದೀಶ್ ಬಾಯಿ ನಿನ್ನೆ ಕ್ಲಾಸ್ ಎಲ್ಲರೂ ಕೇಳಿರಬೇಕು. ಏನು ಹೇಳಿದ್ರು? ಒಂದು ಸಾರಿ ನಿಮಗೆ ಆಲಸ್ಯದ ಅಭ್ಯಾಸ ಆಯಿತು, ಯೋಗ ಮಾಡಲಿಲ್ಲ ಬಿಡು ಆಮೇಲೆ, ಇದು ಮಾಡಲಿಲ್ಲ ಬಿಡು ಆಮೇಲೆ, ಈ ಧಾರಣೆ ಇಲ್ಲ ಬಿಡು ಆಮೇಲೆ, ಇವತ್ತೇನೋ ಒಂದಿಷ್ಟು ಕ್ಲಾಸ್ ಅರ್ಧಂಬರ್ಧ ಆಮೇಲೆ, ಒಂದು ಸಾರಿ ಆದತ್ತಾದ್ರೂ ನೀವು ಆಮೇಲೆ ಅದನ್ನು ಸರಿ ಮಾಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಇನ್ನು ವಿಕಾರಗಳು ಆದತ್ತಾಗವ್ರ ಗತಿ ಏನು? ವಿಷ ಕುಡ್ದವ್ರ ಗತಿ. ಅದಕ್ಕೆ ಬಾಬಾ ಹೇಳ್ತಾರೆ, ಒಳಗಡೆ ಆತ್ಮದ ಸ್ಟ್ರೆಂತ್ ಸಮಾಪ್ತಿ. विस्मृति तो हो नहीं सकती, याद रहती लेकिन सदा शक्तिशाली याद स्वतः रहे, उसके लिए लिंक टूटना नहीं चाहिए. ಹಂಗಲ್ಲ ವಿಸ್ಮೃತಿ ಬಂದ್ಬಿಡುತ್ತೆ ಅಂತ ಬಾಬಾ ನೆನಪು ಮಾಡಬೇಕು. ನಾನು ಮಾಡ್ತಿರೋ ತಪ್ಪ ರೈಟಾ ಎಲ್ಲರಿಗೂ ಎಲ್ಲರ ಅರ್ಥ ಆಗುತ್ತೆ. ಆದರೆ ಬಾಬಾ ಹೇಳ್ತಾರೆ ಶಕ್ತಿಶಾಲಿ ನೆನಪಲ್ಲಿರೋದು, ಅದಕ್ಕೆ ನಿಮ್ಮ ಸಾಧನೆ ಬೇಕು. ನನ್ನ ಜೊತೆ ನಿನ್ನ ಲಿಂಕು, ನನ್ನ ಜೊತೆಯ ಸಂಬಂಧ ಲಿಂಕ್ ಕಟ್ಟೇ ಆಗಬಾರ್ದು. ಒಂದು ಇನ್ನೊಂದು ಹಗುರನೂ ಆಗಬಾರ್ದು. ಅಂದರೆ ಬಾಬಾನ್ ಡೋಂಟ್ ಕೇರ್ ಮಾಡೋದು, ಅವ್ರ ಶ್ರೀಮತ ಡೋಂಟ್ ಕೇರ್ ಮಾಡೋದು, ಇದೂ ಹಗುರ ಇರಂಗಿಲ್ಲ. ಅದು ಪಾಪದ ಹೊರೆ. ಇವತ್ತಿಲ್ಲ ನಾಳೆ ಇದೆಲ್ಲ ಇರಂಗಿಲ್ಲ. ಏನಂದ್ರೆ ಗ್ರಹಚಾರಿ ದುರ್ಭಾಗ್ಯದ ವಿಷಯ. ಜ್ಞಾನ ಯೋಗದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದೇ ಒಂದು ದೊಡ್ಡ ದುರ್ಭಾಗ್ಯ. ಸುಮ್ಮನೆ ಕಾಟಾಚಾರ ಮುರಳಿ ಕೇಳ್ಬಿಟ್ರಕ್ಕೆ ನಾನು ಬ್ರಾಹ್ಮಣ ಬೀಕೆ ಅನ್ಸ್ಕೊಳಕ್ ಆಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಅವರು, ಹರ್ ಸಮಯ ಬುದ್ಧಿ ಮೇ ಯಾದ್ ಕಾ ಲಿಂಕ್ ಜುಟಾ ರಹೆ ಉಸ್ಕಿ ವಿಧಿ ಯೇ ಹೈ, ये भी आवश्यक समझो जैसे वो काम समझते हो कि आवश्यक है, ये प्लान पूरा करके ही उठना है, इसलिए समय भी देते हो, एनर्जी भी लगाते हो, वैसे ये भी आवश्यक है, इनको पीछे नहीं करोगे, ये काम पहले पूरा करके फिर याद कर लेंगे, नहीं, इस समय अपने प्रोग्राम में पहले ऐड करो. जैसे सेवा के प्लान के लिए 2 घंटे का टाइम फिक्स करते हो, चाहे मीटिंग करते हो चाहे प्रैक्टिकल करते हो, तो 2 घंटे के साथ साथ ये भी बीच बीच में करना ही है, ये ऐड करो. जो 1 घंटे में प्लान बनाएंगे वो आधा घंटे में हो जाएगा, करके देखो. आप ही फ्रेशनेस से 2 बजे आंख खुल जाती है, वो दूसरी बात है. लेकिन कार्य के कारण जागना पड़ता है, वो उसका इफेक्ट शरीर पर आता है. इसलिए बैलेंस के ऊपर सदा अटेंशन रखो. ಇನ್ನೊಂದು 2 ಪ್ಯಾರಾಗ್ರಾಫ್ ಇದೆ. ಓಕೆ, ದೊಡ್ಡ ಮುರಳಿಗಳಿಗೆಲ್ಲ ಬರ್ತಿರೋದು, ಸ್ವಲ್ಪ ಅಟೆನ್ಷನ್ ಪ್ಲೀಸ್. ಅದಕ್ಕೆ ಬಾಬಾ ಹೇಳ್ತಿದ್ರು ಇದು ಇಂಪಾರ್ಟೆಂಟು. ಕೇಳ್ರಿ ಏನು ಹೇಳ್ತಿದ್ದಾರೆ. ನನ್ನ ಲಿಂಕ್ ಸದಾ ಇರಬೇಕು. ನಿದ್ದೆ ಮಾಡ್ತಿದ್ರೆ ನಿದ್ದೆಯಿಂದ ಎದ್ದಳ್ರಿ, ಜಾಗೃತವಾಗಿರಿ ಪ್ಲೀಸು. ಪ್ಲ್ಯಾನು ಈಗ ಏನಾದರೂ ಕೆಲಸ ಇದ್ರೆ ಏನಂತಾರೆ, ಇದನ್ನು ಮುಗಿಸ್ಬಿಟ್ಟು ಬರ್ತೀನಿ, ಊಟ ಮಾಡ್ಬೇಕಂದ್ರೂ ಇದು ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ಬಾಬಾ ಹೇಳ್ತಾರೆ ಹೆಂಗೆ ಸೇವೆ ಮಾಡುವಾಗ, ಯಾವುದೇ ಕೆಲಸ ಮಾಡುವಾಗ ಇದಾಗ್ಬಿಡ್ಲಿ, ಆಮೇಲೆ ಲೇಟ್ ಆದರೂ ಪರವಾಗಿಲ್ಲ ಬರ್ತೀನಿ, ಹಂಗೆ ಲೇಟ್ ಆದರೂ ಪರವಾಗಿಲ್ಲ ಇದು ಮುಗಿಸ್ಬಿಟ್ಟು ಮಲ್ಕೋತೀನಿ ಅಂತೀರಾ. ಹಂಗೆ ಯೋಗಕ್ಕೆ ಕಂಪಲ್ಸರಿ ಮಾಡ್ಕೊಳ್ಳಿ. ಹೆಂಗೆ 2 ಗಂಟೆ ಸೇವೆಗೆ ಫಿಕ್ಸ್ ಮಾಡ್ಕೋತಿರೋ, ಏನೇ ಬರಲಿ ಏನೇ ಇರಲಿ ನಾನು 2 ಗಂಟೆ ಕೂತ್ಕೊಂಡು ನನ್ನನ್ನು ಈ ವಿಷಯದಲ್ಲಿ ಚೇಂಜ್ ಮಾಡ್ಕೋಬೇಕು, ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಅಂಡ್ ಮಸ್ಟ್ ಎ ಪ್ರೋಗ್ರಾಮ್ ಕರ್ನಾಯಿಯೇ. ತನ್ನ ಯಾವ್ದು ನೆನಪಿನ ಪ್ರೋಗ್ರಾಮ್ ನೀವೇ ಫಿಕ್ಸ್ ಮಾಡ್ಕೊಳ್ಳಿ. ಇನ್ನೊಬ್ರು ಹೇಳಿದ್ರೆ ಕೇಳಲ್ಲ, ಅದು ಅರ್ಥ ಆಗ್ತಿದೆ, ಬುದ್ಧಿಗೆ ಹೋಗೋದು ಇಲ್ಲ. ಆದರೆ ನಮ್ಮ ಕಲ್ಯಾಣ, ನಮ್ಮ ರುಚಿಗೆ ನಾವು ನಮ್ಮ ಯೋಗದ ಪ್ರೋಗ್ರಾಮ್ ಮಾಡ್ಕೊಳ್ಳೇಬೇಕು. ಇದನ್ನ ಅಡಿಷನ್ ಮಾಡ್ಕೊಳ್ಳಿ. ಈಗ ಊಟ ಮಾಡೋ ಪ್ರೋಗ್ರಾಮ್ ಚೇಂಜ್, ಇವತ್ತು ಬ್ಯುಸಿ ಇದ್ದೆ ಊಟ ಮಾಡೋದೇ ಇಲ್ಲ, ತಿಂಡಿ ತಿನ್ನೋದೇ ಇಲ್ಲ ಅಂತ ಯಾರಾದರೂ ಬಿಡ್ತೀರಾ? ಹೆಂಗ್ ನಿಯಮ ಇದೆ, ಲೇಟ್ ಆದ್ರೂ ಪರವಾಗಿಲ್ಲ ಹೋಗಿಬಿಟ್ಟು ಊಟ ಮಾಡ್ಕೊಂಡು ಬರ್ತೀರಲ್ಲ, ಹಂಗೆ ನಿದ್ರೇನೂ ಅಷ್ಟೇ. ಇವತ್ತು ಸರಿಯಾಗಿ ನಿದ್ದೆ ಮಾಡಿಲ್ಲ, 1-2 ಗಂಟೆ ಕಡಿಮೆ ಆಗ್ಬಿಡ್ತು, ಅದಕ್ಕೆ ಇಡೀ ದಿನ 2 ಗಂಟೆ 4 ಗಂಟೆ ನಿದ್ದೆ ಮಾಡೋದು.
ಅದಕ್ಕೆ ಮಾತ್ರ ಇಂಟ್ರೆಸ್ಟು. ಇವತ್ತು ಯೋಗ ಮಾಡೋಕ್ಕೆ ಟೈಮ್ ತೆಗ್ದಿಲ್ಲ, ಸ್ವಲ್ಪ ಕಡಿಮೆ ಆಯಿತು, ಇವತ್ತು ಊಟ ಬಿಟ್ಟು ನಿದ್ದೆ ಬಿಟ್ಟು ಕೂತ್ಕೊಂಡು ಯೋಗ ಮಾಡೋಣ 2 ಗಂಟೆ, ನಂದು ಮಿಸ್ ಆಯಿತು ಅಂತ ಮಾಡ್ತೀರಾ? ಯಾಕೆ? ಅದನ್ನು ಯಾರು ಫ್ರೀ ಬಿಡಕ್ಕೆ ಕೇಳಿರೋದು? ಇದು ಅಪ್ಪನಿಸಿ ಏನು ಮಾಡಿದ್ರು ನಾವು ನಮಗೆ ಮೋಸ ಮಾಡ್ಕೋತೀವಿ, ನಮಗೆ ನುಕ್ಸಾನ್ ಮಾಡ್ಕೋತೀವಿ. ಇದು ಬೇರೆಯವ್ರಿಗೇನು ಮೆಹರ್ಬಾನಿ ಎಲ್ಲ ನಾವು ಮಾಡೋದು. ನಮ್ಮ ಕಲ್ಯಾಣ ಇದು ಅಂತಿಮ ಜನ್ಮ. ಈ ಜನ್ಮದ ಎಫೆಕ್ಟ್ 84 ಜನ್ಮದ ಮೇಲೆ ಅಂದರೆ ತನ್ನನ್ನು ಉದ್ಧಾರ ಮಾಡ್ಕೋಬೇಕಲ್ವಾ? ಅಂಡ್ ಸ್ಪೆಷಲಿ ಸೇವೆಯಲ್ಲಿರೋರಿಗೆ ಅಟೆನ್ಷನ್ ಪ್ಲೀಸ್. ಯೋಗ ಇಲ್ದವ್ರ ಸೇವೆಗೆ ಬರಬೇಡ್ರಿ. ಕ್ಲಿಯರ್ ಆಗಿ ಹೇಳ್ತೀನಿ, ಯಾರು ಯಾವ ಸೆಂಟ್ರಲ್ಲಿ ಇದ್ರೂ ಪರವಾಗಿಲ್ಲ, ಫಸ್ಟ್ ಯೋಗ ಮಾಡ್ರಿ. ಇಲ್ಲಾಂದ್ರೆ ನಿಮ್ಮ ಸೇವೆಗಳು, ನಿಮ್ಮ ಕೆಲಸಗಳು ಸೇವೆ ಮಾಡಲ್ಲ, ಡಿಸ್ಸರ್ವೀಸ್ ಮಾಡಿಬಿಡುತ್ತೆ, ಬೇರೆಯವ್ರಿಗೆ ಏರುಪೇರು ಮಾಡಿಬಿಡುತ್ತೆ, ಅಶಾಂತಿ ತರುತ್ತೆ. ಯಾಕೆಂದ್ರೆ ಯೋಗ ಇಲ್ದವ್ರ ಚಲನೆ ವಲನೆ ಎಲ್ಲ ಗಡ್ಬಡೆ, ಸಂಸ್ಕಾರಗಳ ಟಕ್ಕರು, ಇವೆಲ್ಲ ಯಾಕೆ ಬೇಕು? ಮಾಡಬೇಡಿ. ಕುತ್ಕೊಂಡು ಮನೆಯಲ್ಲಿ ಕುತ್ಕೊಂಡು ಯೋಗ ಮಾಡ್ಕೊಳ್ರಿ. ಕೇಳಿಸ್ತಿದೆಯಾ? ಬಾಬಾ ಹೇಳ್ತಿರೋದು, ನೀವು ಫ್ರೆಶ್ ಆಗಿ ಸೇವೆ ಮಾಡ್ತೀರಾ ಅಂತಂದ್ರೆ ಅದು ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿದೋಗ್ಬಿಡುತ್ತೆ. ಏನು ಮಾಡಬೇಕೋ 4 ಗಂಟೆದು ಅರ್ಧ ಗಂಟೆಯಲ್ಲಿ, ಅದು ಬದಲು 3 ಗಂಟೆ ಕುತ್ಕೊಂಡು ಯೋಗ ಮಾಡಿರಲ್ಲ, ಅದೆಲ್ಲ ಮಾಡೋಕ್ಕಾಗಲ್ಲ. ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈಗ ಸೇವೆ ಮಾಡ್ತಾ ಮಾಡ್ತಾ ಬಾಬಾ ಹೇಳ್ತಾರೆ, ಈಗ ತಾನೇ ಕಣ್ಣು ಫ್ರೆಶ್ ಆಗಿಬಿಟ್ಟು 2 ಗಂಟೆಗೆ ಎದ್ರಿ ಯೋಗ ಮಾಡ್ರಿ, ಪರವಾಗಿಲ್ಲ. ಆದರೆ ನೀವು 11 ಗಂಟೆ ತನಕ ಹಾರ್ಡ್ ವರ್ಕ್, ಕೆಲವರು ಹಾರ್ಡ್ ವರ್ಕಿಂಗ್ ಇರುತ್ತೆ, 2 ಗಂಟೆಗೆ ಎದ್ದೇಳ್ತಾರೆ, 2 ಗಂಟೆಗೆ ಎದ್ದು ಜುಟ್ಕ ಹೊಡಿತಾ ಇರ್ತಾರೆ. ಅದ್ರ ಎಫೆಕ್ಟ್ ಬಾಬಾ ಹೇಳ್ತಾರೆ ಶರೀರದ ಮೇಲೆ ಆಗುತ್ತೆ. ಅಂದರೆ ನಿಮ್ಮ ಶರೀರನೂ ನೋಡ್ಕೊಳ್ಳಿ. ಯೋಗ ರಾತ್ರಿ ಎದ್ದೊಳೋದು ಇಡೀ ದಿನದಲ್ಲಿ ಅಡ್ಜಸ್ಟ್ ಮಾಡ್ರಲ್ಲ, ಮಾಡ್ತಾ ಮಾಡ್ತಾ 2 ಮಿನಿಟ್ಸ್, ಮಾಡ್ತಾ ಮಾಡ್ತಾ 1 ಮಿನಿಟ್ ಅಶರೀರಿ ಆಗ್ರಿ. ಆ ಲಿಂಕ್ ಇಟ್ಕೊಂಡು ಬಾಬನ್ನ ಈಗ ಅರ್ಧ ಗಂಟೆ ಬಾಬಾ ಹೇಳ್ತಾರೆ, ನನ್ನನ್ನು ಹೆಂಗೆ ನೆನಪು ಮಾಡ್ಬೋದು? ನನ್ನ ಹೆಸರುಗಳ ಆಧಾರದ ಮೇಲೆ ನನ್ನ ಮಹಿಮೆ ಮಾಡ್ಬೋದು. ನನ್ನ ಸ್ವರೂಪ, ನನ್ನ ಗುಣಗಳ ಆಧಾರದ ಮೇಲೆ ನನ್ನ ಮಹಿಮೆ ಮಾಡ್ಕೊಂಡು ನೀವು ಯೋಗ ಕ್ಲಾಸ್ ಅಂದರೆ ಏನು ಸೇವೆ ಮಾಡ್ಬೋದು. ಅಷ್ಟೇ ಅಲ್ಲ, ನನ್ನ ಕರ್ತವ್ಯಗಳ ಮೇಲೆ ನೀವು ಕೂತ್ಕೊಂಡು ಸೇವೆ ಮಾಡ್ಬೋದು, ಮಹಿಮೆ ಮಾಡ್ಕೊಂಡು. ಎಷ್ಟು ವೆರೈಟಿಯಾಗಿ ಬಾಬನ ಜ್ಞಾನ, ಎಷ್ಟು ಪಾಯಿಂಟ್ಸ್, 4 ಪಾಯಿಂಟ್ಸ್ 5 ಪಾಯಿಂಟ್ಸ್ ಇಟ್ಕೊಳ್ಳಿ. ಅದರ ಚಿಂತನೆ ಅರ್ಧ ಗಂಟೆ 10 ನಿಮಿಷ, ನಿಮ್ಮ ಕೆಪಾಸಿಟಿ ಹೆಂಗಿದೆಯೋ ಹಂಗೆ ಇಟ್ಕೊಳ್ಳಿ, ಆಮೇಲೆ ಸೇವೆ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ಮಾಡಬೇಡ್ರಿ. ನಾನು ಹೇಳ್ತಿದ್ದೀನಲ್ಲ, ಸೆಂಟ್ರ್ಗಳಲ್ಲಿ ಇರೋರು ನಿಮ್ಮನ್ನು ನೀವು ಪನಿಷ್ ಮಾಡ್ಕೊಳ್ಳಿ, ಹೋಗಿ ಕೂತ್ಕೊಳ್ಳಿ, ಬಾಬನ್ ರೂಮಲ್ಲಿ ಕೂತ್ಕೊಂಡು ಸರಿಯಾಗಿ ಯೋಗ ಮಾಡ್ಕೊಂಡು ಸ್ಥಿತಿ ಮಾಡ್ಕೊಳ್ಳಿ. ಈಗಲಾದರೂ ದಯೆ ತೋರಿಸ್ಕೊಳ್ಳಿ, ಆದರೆ ಮೋಸ ಮಾಡ್ಕೊಳ್ಬೇಡಿ. ಇಂಟ್ರೆಸ್ಟ್ ಇಲ್ಲ, ಬಾಬನ ಜೊತೆ ಪ್ರೀತಿ ಬರ್ತಿಲ್ಲ, ಯೋಗ ಮಾಡೋಕ್ಕಾಗ್ತಿಲ್ಲ, ಕೇಳ್ರಿ ಯಾಕೆ ಮಾಡೋಕ್ಕಾಗ್ತಿಲ್ಲ, ಏನು ಗ್ರಹಚಾರ. ಬಾಬಾವ್ರ ಜೊತೆ ಸತ್ಯವಾಗಿದ್ದು ತನ್ನ ಕರ್ಮಗಳನ್ನೆಲ್ಲ ಹೇಳ್ರಿ. ದಿಲ್ ಕಾ ರಿಯಲೈಸೇಷನ್ ದಿಲ್ ಕಿ ದುವಾಲಾತಿ. ಭಗವಂತ ದಯಾಸಾಗರ ಕೃಪಾನಿಧಿ, ಅವನಿಗೆ ಹೇಳ್ರಿ ನಿಮ್ದೆಲ್ಲ ಒಳಗಡೆ ಏನು ಕಿಚಡ್ ಪಟ್ಟಿ ಇದೆ, ಕರ್ಮಗಳ ಕತೆ ಹೇಳ್ರಿ, ಕ್ಷಮೆ ಕೇಳ್ರಿ, ಎಲ್ಲ ಬಿಟ್ಟು ಯೋಗಕ್ಕೆ ಮಾಡ್ರಿ, ಕೂತ್ಕೊಳ್ಳಿ. ದಾದಿಗಳು ಎಷ್ಟು ಹೇಳ್ತಾರೆ, ನಾವು 40 ದಿವಸ 40 ನಿಮಿಷ 4 ಸಾರಿ 5 ಸಾರಿ ಕೂತ್ಕೊಂಡು ಯೋಗ ಮಾಡಿದ್ವಿ. ಮಾಡ್ಕೋಬೇಕಲ್ಲ, ತಾನ್ ಮಾಡಿದ್ವರೆ, ತಾನ್ ಮಾಡಿದ ಪಾಪಕರ್ಮ ಅಲ್ಲ, ಇಳಿಸ್ಕೋಬೇಕಲ್ಲ. ಯೋಗದಲ್ಲಿ ನಿದ್ದೆ ಬರೋದೇ ಒಂದು ಗ್ರಾಚಾರ ಅಂತ ಹೇಳ್ತಿದ್ದೀನಲ್ಲ, ನಿದ್ದೆ ಮಾಡೋರಿಗೆ ಗ್ರಾಚಾರ ತೆಕ್ಕೊಳ್ರಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಇದೆಲ್ಲ ನಮ್ಮ ಮೇಲೆ ನಾವು ದಯೆ ತೋರಿಸೋ ವಿಷಯಗಳು, ಇದನ್ನ ಕೇರ್ಲೆಸ್ ಮಾಡೋ ವಿಷಯಗಳಲ್ಲ ಇವೆಲ್ಲ. ಯಾಕೆಂದ್ರೆ ಎಷ್ಟು ದೊಡ್ಡ ಅದೃಷ್ಟ ಕಳ್ಕೊಂಡ್ಬಿಡ್ತೀವಿ ಅನ್ನೋದು ಚಿಂತೆ ಇರ್ಬೇಕಲ್ವಾ. ಬಾಪ್ ದಾದಾ ಏನು इसलिए बैलेंस के ऊपर सदा अटेंशन रखो. बैलेंस में अटेंशन इटकड़ी, बैलेंस में अटेंशन इटकड़ी. बाप दादा तो बच्चों को इतना इजी देख यही बिजी देख यही सोचते हैं इन्हों के माथे की मालिश होना चाहिए. लेकिन समय निकालेंगे तो वतन में बाप दादा मालिश भी कर देंगे. वो भी अलौकिक होंगे, ऐसे लौकिक मालिश थोड़े ही होंगे. एकदम फ्रेश हो जाएंगे. 1 सेकंड की शक्तिशाली याद
तन और मन दोनों को फ्रेश कर देती है। बाप के वतन में आ जाओ, जो संकल्प करेंगे वो पूरा हो जाएगा। चाहे शरीर की थकावट हो, चाहे दिमाग की, चाहे स्थिति की थकावट हो, बाप तो आए ही है थಕಾವಟ್ ಉತಾರನೆ. ಕೆಲವರೆಲ್ಲ ಆನೆಸ್ಟ್ ಮಕ್ಕಳು ಇದ್ದಾರೆ, ಕೆಟ್ಟದ ಸಂಸ್ಕಾರಗಳು ಇರೋರು ಇರಲ್ಲ, ಡೇ ಅಂಡ್ ನೈಟ್ ಸೇವೆ ಮಾಡ್ತಿರ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ನಿಮ್ಮನ್ನು ನೋಡಿ ನಂಗೆ ಅನ್ಸುತ್ತೆ ನಿಮ್ಮದು ತಲೆದು ಮೆಸೇಜ್ ಈಗ ತುಂಬಾ ಇದಾಗ್ಬಿಟ್ರೆ, ಬುದ್ಧಿ ಕೆಲಸ ಶರೀರದ ಕೆಲಸ ಎಣ್ಣೆಯಲ್ಲಿ ಮಸೇಜ್ ಮಾಡ್ತಾರಲ್ಲ, ನಂಗನ್ಸುತ್ತೆ ನನ್ನ ಮಕ್ಕಳಿಗೆ ಮಸೇಜ್ ಮಾಡಬೇಕು. ಆದರೆ 1 ನಿಮಿಷ 2 ನಿಮಿಷ ತಗೊಂಡು ನೀವು ವತನಕ್ಕೆ ಬಂದರೆ ನಂದು ಅಲೌಕಿಕ ಮಾಲೀಶು ಸ್ಥೂಲ ಅಲ್ಲ, ಯಾವುದ್ರಲ್ಲಿ ನಿಮ್ಮ ಶರೀರ ನಿಮ್ಮ ಆತ್ಮ ಫ್ರೆಶ್ ಆಗಿಬಿಡುತ್ತೆ, ಶಕ್ತಿಶಾಲಿ ಆಗ್ಬಿಡುತ್ತೆ. ಬಾಬನ್ ಮಾಲೀಶಿನ ರಿಸಲ್ಟ್ ಏನು? ಸದಾ ಖುಷಿ, ಸದಾ ಶಕ್ತಿಶಾಲಿ ಸ್ಥಿತಿ, ಸದಾ ಸತ್ಕರ್ಮಗಳು, ಶ್ರೀಮತದ ಪ್ರಮಾಣ. ಇದು ಚಿಹ್ನೆ, ಇದನ್ನು ಬರ್ಕೊಳ್ರಿ, ದರ್ಪಣ ಇಟ್ಕೊಳ್ಳಿ. ನಾನು ನಡೀತಾ ಕೂತ್ಕೊಳ್ತಾನೋ ಆತ್ಮನಾಗಿ ಸದ್ಗುರುವಿನ ಆಜ್ಞೆ ದೇಹ ಸಹಿತ ಮರೆತು ನಿರಾಕಾರ. ಸದ್ಗುರು ಅಂದ್ರೆ ನಾನು ನಿರಾಕಾರನಾಗಿ ನಡಿಬೇಕು, ನಿರಾಕಾರನಾಗಿ ಬದುಕಬೇಕು, ನಿರಾಕಾರನಾಗಿ ನಡಿಬೇಕು, ನಿರಾಕಾರನಾಗಿ ಇರಬೇಕು. ಇದು ಬಿಟ್ಟು ನಾನು ಬೇರೆ ಮಾಡಂಗಿಲ್ಲ. ಮಂತ್ರದ ತರಹ ನಿರಾಕಾರಿಯಾಗಿ ಬದುಕಬೇಕು. ಅದನ್ನ ಈಗ ಬರೀ ಯೋಗದಲ್ಲಿ ಕೂತ್ಕೊಂಡಾಗ ಆತ್ಮ ಅಂತ ಅಲ್ಲ, ಆಮೇಲೆ ಕೆಲಸ ಮಾಡುವಾಗ ಬರೀ ಅಶುದ್ಧತೆ ಅದಲ್ಲ. ಅಶುದ್ಧತೆ, ಕೇರ್ಲೆಸ್ಸು ಅಶುದ್ಧತೆನೆ, ಆಲಸ್ಯನೂ ಅಶುದ್ಧತೆನೆ, ವ್ಯರ್ಥ ಸಂಕಲ್ಪನೂ ಅಶುದ್ಧತೆ. ಏನ್ ಮಾಡ್ತಿದೀವಿ? ಡಿಸರ್ವೀಸ್ ಮಾಡ್ತಿದೀವಿ. ನೋಡಕ್ ಮಾತ್ರ ಅಯ್ಯೋ ಸೇವೆ ಮಾಡ್ತಿದ್ದಾರೆ ಅಂತ, ಸೇವೆಯಲ್ಲಿ ಮಾಡ್ತಿರೋದು ಡಿಸರ್ವೀಸು. ಇದೆಲ್ಲ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಯೋಚನೆ ಮಾಡ್ಬೇಕಾಗುತ್ತೆ ನಮ್ಮ ಬಗ್ಗೆ ನಾವು. ನಾನು ಇಂಥ ಸೆಕೆಂಡಲ್ಲಿ ಶಕ್ತಿಶಾಲಿ ಏಕದಮ್ ಫ್ರೆಶ್ ಮಾಡ್ಬಿಡ್ತೀನಿ, ಮಾಲಿಶ್ ಮಾಡ್ಬಿಟ್ಟು ವತನಕ್ಕೆ ಬಂದ್ಬಿಡಿ ಮಕ್ಕಳೇ. ನನ್ನ ಮುಂದೆ ನೀವೇನು ಸಂಕಲ್ಪ ಮಾಡ್ತಿರೋ, ಬಾಬಾ ನಾನು ಈ ಸ್ಥಿತಿ ಮಾಡ್ಕೋಬೇಕು, ಹಿಂಗಿರ್ಬೇಕು ಅಂದ್ರೆ ಅದು ಪೂರ ಆಗ್ಬಿಡುತ್ತೆ. ಎಲ್ಲ ದಿಲ್ ದಿಮಾಗ್ ನಿಮ್ಮ ಶರೀರ ಎಲ್ಲ ನಿಮ್ಮ ಸುಸ್ತು ಎಲ್ಲ ತೆಗೆದು ಬಿಡ್ತೀನಿ ಅಂತಾರೆ. ಕರಿತಾ ಇದ್ದಾರೆ, ಪ್ರೀತಿಯಿಂದ ಹೇಳ್ತಿದ್ದಾರೆ, ಹೋಗ್ಬೇಕು ತಾನೆ. ಆದತ್ತಾಗ್ಬಿಡ್ತು ಇಲ್ಲಿ ಚರ್ಮದಲ್ಲಿ ಕೂತ್ಕೊಂಡಿರೋದು. ಚರ್ಮದ ಒಳಗಡೆ ಹೊಲಸೆ ಎಷ್ಟಿದೆ ಅಂತ ಗೊತ್ತಾಗಲ್ಲ. आज डबल विदेशियों से पर्सनल रूरवान कर रहे हैं। बहुत अच्छी सेवा की है और करते ही रहना है, सेवा बढ़ना है, ये ड्रामा अनुसार बना हुआ है। कितना भी आप सोचो अभी तो बहुत हो गया, लेकिन ड्रामा की बावी बनी हुई है, इसलिए सेवा के बैलेंस निकलने ही है और आप सबको निमित्त बंद करना ही है। ये बावी कोई बदल नहीं सकता। बाप चाहे 1 वर्ष सेवा से रेस्ट दे देवे, नहीं बदल सकता। ಸೇವಾ ಸೇ ಫ್ರೀ ಓ ಬೈಟ್ ಸಕ್ಕೇಂಗೆ. ಬಾಬಾ ಹೇಳ್ತಿದ್ದಾರೆ, ಎಲ್ಲ ಮಕ್ಕಳನ್ನು ನೋಡಿ ಎಲ್ಲರ ಜೊತೆ ಪರ್ಸನಲ್ ಅವಾಗ ಮಾತಾಡ್ತಿದ್ರಲ್ಲ ಬಾಬಾ, ಭಾಳ ಒಳ್ಳೆ ಸೇವೆ ಮಾಡ್ತಿದ್ದೀರಾ, ಮಾಡ್ತಾನೆ ಇರ್ತೀರಾ. ಫಾರಿನಲ್ಲಿ ಮೊದಲೆಲ್ಲ ಒಂದು VIP ಕರೆಯೋಕ್ಕಾಗ್ತಿರ್ಲಿಲ್ಲ, ಎಲ್ಲೂ ಅಪಾಯಿಂಟ್ಮೆಂಟ್ ಸಿಗ್ತಿರ್ಲಿಲ್ಲ. ಜಯಂತಿಬೇನ್ ಹೇಳವ್ರಲ್ಲ, ಡ್ರಾಮಾನುಸಾರ ಸೇವೆ ಮುಂದುವರಿಯೋದಿದೆ. ನೀವು ಯೋಚನೆ ಮಾಡಿ, ಭಾಳ ಮಾಡಿದ್ರಿ. ಆದರೆ ಡ್ರಾಮಾದ ಬಾವಿ ಫಿಕ್ಸ್ ಆಗಿದೆ ಮಕ್ಕಳೇ. ನೀವೀಗ ಸೇವೆಯಲ್ಲಿ ಬ್ಯಾಲೆನ್ಸ್ ತೆಗಿಲೇಬೇಕು. ಯೋಗ ಇಲ್ಲದೆ ನೀವು ಸೇವೆ ಮಾಡಂಗಿಲ್ಲ. ಯೋಗಯುಕ್ತರಾಗಿ ಮಾಡ್ರಿ. ನೀವೆಲ್ಲರೂ ಸೇವೆಗೆ ನಿಮಿತ್ತರಾಗಲೇಬೇಕು, ಬಟ್ ಬ್ಯಾಲೆನ್ಸ್ ಇಟ್ಕೊಂಡು ನಿಮಿತ್ತರಾಗಬೇಕು. ಇದನ್ನ ಈ ಫಿಕ್ಸೆಡ್ ಡ್ರಾಮಾ ಚೇಂಜ್ ಮಾಡೋಕ್ಕಾಗಲ್ಲ. ಯಾರಿದು ಮಾಡ್ತಾರೆ ಅವ್ರು ಪಡ್ಕೋತಾರೆ, ಯಾರು ಇಲ್ಲ ಅವ್ರು ಓಡೋಗ್ತಾರೆ. ಬಾಬಾ ಹೇಳ್ತಾರೆ, ಕೆಲವ್ರು ಏನು ಹೇಳ್ತಾರೆ, ಬಾಬಾ ಎಲ್ಲ ಬಿಡಿಸ್ಬಿಟ್ಟು ನಮ್ಮನ್ನ ಯೋಗಕ್ಕೆ ಕೂರಿಸ್ಬಿಡು ಅಂತ. ಬಾಬಾ ಹೇಳ್ತಾರೆ, ಸೇವೆ ಬಿಡಿಸ್ಬಿಟ್ಟು ನೀವು ಕೂರಿಸಿದ್ರು ಸೇವೆ ಬಿಟ್ಟು ನೀವೇನು ಮಾಡೋರಲ್ಲ, ಮಾಡೋಕ್ಕಾಗೋದು ಇಲ್ಲ ನೀವು. ಬಾಬಂಗೆ ಗೊತ್ತಿದೆ, ಭಗವಂತ ಅಲ್ವಾ, ಇವ್ರನ್ನ ಯೋಗ ಸಾಧನೆಯಲ್ಲಿ ಕೂರಿಸಿದ್ರೆ ಇವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತನೂ ಗೊತ್ತು ಒಳಗಡೆ. ವ್ಯಾಮೋಹಗಳನ್ನ ಬಿಡಕ್ಕೆ ದಮ್ ಇದೆಯಾ ಇಲ್ವಾ, ತನ್ನ ಸೂಕ್ಷ್ಮ ಸಂಕಲ್ಪಗಳು ಮನ್ಮತ ಬಿಡೋದು ಇದೆಯಾ ಇಲ್ವಾ ಎಲ್ಲ ಗೊತ್ತಿದೆ ಅವ್ರಿಗೆ. ಅದಕ್ಕೆ ಸೇವೆ ಕೊಟ್ಟಿರೋದು ಏನಕ್ಕೆ? ಸೇವೆಯಲ್ಲಿ ಆಶೀರ್ವಾದ ತಗೊಂಡಾದ್ರೂ ತನ್ನ ಸ್ವಯಂ ಉನ್ನತಿ ಮಾಡ್ಕೊಳ್ಳಿ, ಯೋಗಯುಕ್ತವಾಗಿ ಸೇವೆ ಮಾಡಿ ಸತ್ಕರ್ಮ ಮಾಡ್ಕೊಂಡು ಪುಣ್ಯ ಮಾಡ್ಕೊಳ್ಳಿ ಅಂತ ಸೇವೆ ಕೊಟ್ಟಿದ್ದು. ದಮಾಲ್ ಮಾಡಿ ಅಂತ ಸೇವೆ ಕೊಡ್ಲಿಲ್ಲ. इसलिए बैलेंस जरूरी है, बैलेंस अगत्य ಇದೆ. जैसे याद सेवा ब्राह्मण जीवन की खुराक है,
ಯಾವ್ದ ಇಡೀ ಬ್ರಾಹ್ಮಣ ಜೀವನದ ಟಾನಿಕ್ಕು. ನಾನು ಬದುಕಬೇಕು, ನಾನು ಉಸಿರಾಡ್ಬೇಕಂದ್ರೆ ನನ್ನ ಬಾಬನ್ ನೆನಪು. ऐसे सेवा भी जीवन की खुराक है, बिना खुराक के कोई रह नहीं सकता है, रह सकता है क्या, लेकिन बैलेंस जरूरी है। इसलिए भी ज्यादा नहीं करो जो बुद्धि पर बोझा हो, इतना भी नहीं करो जो अलबेले हो जाओ, ना बोझ हो ना अलबेले पनो, इसको कहते हैं बैलेंस। ಕೆಲವರು ಆದತ್ ಮಾಡ್ಕೊಂಡ್ ಬಿಡ್ತಾರೆ ಸೇವೆಗೆ ಬರೋದು. ನಾಮದಾರಿಗಳು, ಬಿಕೆಗಳು, ನಾಮದಾರಿ ಬ್ರಾಹ್ಮಣರು ಭಲೆ ಸರೆಂಡರ್ ಆಗಿದ್ರೆ ಅವ್ರಿಗೂ ನಾನು ನಾಮದಾರಿ ಅಂತಾನೆ ಹೇಳ್ತಾ ಇದ್ದೀನಿ. ಸೆಂಟ್ರಲ್ ಇದ್ರೂ ನಮ್ಮ ಸ್ಥಿತಿ ಸರಿ ಇಲ್ಲ ಅಂದ್ರೆ ನಾಮದಾರಿ ಬಿಕೆ ಅಂತವ್ರು ದಮಾಲ್ ಬಿಕೆಗಳು. ಯಾಕೆ ಸಂಸ್ಕಾರ ವಶ ದಮಾಲ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೆನಪು ಸೇವೆಯ ಬ್ಯಾಲೆನ್ಸ್ ಇಟ್ಕೊಂಡು ತಂದೆಯ ಆಶೀರ್ವಾದಕ್ಕೆ ಅಧಿಕಾರಿಗಳಾಗಿ, ತಂದೆಯೇ ಸಮಾನ ಡಬಲ್ ಲೈಟ್ ಇದ್ದು ಕಂಡೀಷನ್ಸ್ ನೋಡ್ರಿ. ಹೆಂಗೆ ನೀವು ಸೇವೆ ಬ್ರಾಹ್ಮಣ ಜೀವನದ ತಾಕತ್, ಏಕೆ ಆ ಸೇವೆಯ ಹಿಂದೆ ಆಶೀರ್ವಾದದ ತಾಕತ್ ಬೇಕು. ನಾನು ಮಾಡೋ ಸೇವೆ ಯಥಾರ್ಥವಾಗಿರ್ಬೇಕು, ಶ್ರೀಮತದ ಪ್ರಮಾಣ ಇರಬೇಕು. ಅಂದ್ರೆ ನನ್ನ ಸ್ಥಿತಿ ಶ್ರೀಮತದ ಪ್ರಮಾಣ ಇದ್ದು ನನಗೊಂದು ಕ್ಲೀನ್ ಮಾಡ್ತೀನಿ. ನಾನು ಆತ್ಮನಾಗಿ ಬಾಬನ್ ಮಹಿಮೆ ಮಾಡ್ಕೊಂಡು, ಬಾಬಾ ನೀನು ನನ್ನ ಹಿಂಗೆ ನೋಡು, ಒಳಗಡೆ ಇರೋ ಕಿಚಡ ಎಲ್ಲ ತೆಗಿತಾ ಇದೆಯಾ, ನಾನು ಎಷ್ಟು ಆನಂದವಾಗಿ ಮಾಡ್ತಾ ಇದ್ದೀನಿ, ಅಷ್ಟು ಖುಷಿಯಾಗಿ ಮಾಡ್ತೀನ, ಏನು ಮಾಡ್ತಿದ್ದೀನಿ, ಅಯ್ಯೋ ಕರ್ಮ ಏನೋ ಮಾಡಬೇಕು, ಏನೋ ಮಾಡಬೇಕಲ್ಲ ಮಾಡಬೇಕು, ಏನೋ ಬ್ಯುಸಿಯಾಗಿರ್ಬೇಕಲ್ಲ ತೋರಿಸ್ಕೋಬೇಕು ಮಾಡಬೇಕು, ಇದೆಲ್ಲ ಪ್ರಯೋಜನಕ್ಕಿಲ್ಲ. ಇಲ್ಲಿ ನಮ್ಮ ಅಪ್ಪನ ಹತ್ರ ಅವರು ತ್ರಿಕಾಲದರ್ಶಿ, ಅವ್ರ ಮುಂದೆ ಸರ್ವಜ್ಞ, ಏನು ಮುಚ್ಚಿಟ್ಕೊಳಕ್ಕಾಗಲ್ಲ. ಅದಕ್ಕೆ ನಿಮಗೆ ಟಾನಿಕ್ ಇಲ್ಲದೆ ನಡೆಯೋಕ್ಕಾಗಲ್ಲ. ಫಸ್ಟ್ ಯೋಗದ ಟಾನಿಕ್ಕು, ಆಮೇಲೆ ನೆಪ ಮಾತ್ರ ಸೇವೆ ಮಾಡಿಸೋರು ಬಾಬಾ. ನಿಮ್ಮದು ನಿಮ್ಮ ಅನುಮತ ಇರ್ಕೂಡ್ದಲ್ಲಿ, ನಿಮ್ಮ ನಡತೆ ಕತೆಗಳೆಲ್ಲ ಇರಂಗಿಲ್ಲ. ಬ್ಯಾಲೆನ್ಸ್ ಅವಶ್ಯಕ. ಅದಕ್ಕೆ ಜಾಸ್ತಿ ಮಾಡಬೇಡಿ. ಏನು ಹೊರೆ ಇದೆ, ಹೊರೆ ನೀವು ನಾನು ಸೇವೆ ಮಾಡಿದೆ ಅಂತ ನೀವೇನು ಹೊರೆ ಹೊತ್ಕೊಂಡು ನನ್ನ ಮೇಲೇನು ಮೆಹರ್ಬಾನಿ ಮಾಡಬೇಕಾಗಿಲ್ಲ, ಅಥವಾ ಕೇರ್ಲೆಸ್ಸು ಮಾಡಂಗಿಲ್ಲ. ಯಾವಾಗ ಯೋಗ ಮಾಡಿ ಸೇವೆ ಮಾಡೋದು ಅಭ್ಯಾಸ ಇಲ್ಲ ಅಂಥವ್ರಿಗೆ ಆಮೇಲೆ ಯೋಗದಲ್ಲಿ ಕೂತ್ಕೊಳ್ರಿ ಇದ ಕೂತ್ಕೊಳ್ಳಲ್ಲ. ಕಾಟಾಚಾರಕ್ಕೆ ಜಬರ್ದಸ್ತಿ ಕೂತಿರ್ತಾರೆ. ಬುದ್ಧಿ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯೋಗ ಇಲ್ಲ ಅಂತ, ಕಣ್ಣು ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಬಾಬವ್ರ ನೆನಪಿಲ್ಲ ಅಂತ. ಬೇರೆಯವ್ರು ಹೇಳ್ಬೇಕಾಗಿಲ್ಲ. ಪ್ರದರ್ಶನ ಇನ್ ಸ್ವಲ್ಪ ಹೊತ್ತು ಸಮಯ ಹೋಗ್ಬಿಟ್ರೆ ಇನ್ ಮನ್ಸಿಂದೇ ಚಿತ್ರ ಅರ್ಥ ಆಗ್ಬಿಡುತ್ತೆ. ಎಲ್ಲರ ಮುಂದೆ ಅರ್ಥ ಆಗುತ್ತೆ. ಆ ಟೈಮ್ ಬಹಳ ಹತ್ರ ಇದೆ. ಬ್ರಾಹ್ಮಣ ಈ ಪರಿವಾರ ಏನಿದೆ, ಬ್ರಾಹ್ಮಣ ಜಗತ್ತು ಶೀಶ್ ಮೇಲ್ ಗ್ಲಾಸ್ ಹೌಸ್ ಆಗ್ಬಿಡುತ್ತೆ. ಯಾರು ಒಳಗಡೆ ಹೆಂಗಿದ್ದಾರೆ ಅನ್ನೋದು ಅರ್ಥ ಆಗ್ಬಿಡ್ತದೆ. ಅದರಿಂದ ನೀವು ಕೇರ್ಲೆಸ್ಸು ಆಗ್ಬೇಡಿ, ಹೊರೆನೂ ಒತ್ಕೋಬೇಡಿ, ಕೇರ್ಲೆಸ್ಸು ಆಗ್ಬೇಡಿ. ಬ್ಯಾಲೆನ್ಸ್ ಇಟ್ಕೊಂಡು ನಡೀರಿ. ಬ್ಯಾಲೆನ್ಸ್ ಅಲ್ಲಿ ಫಸ್ಟ್ ಯಾವ್ದಿದೆ? ಯೋಗ. ಯಾದ್ ಯಾದ್ ಯಾದ್. अच्छा सदा याद और सेवा के बैलेंस द्वारा बाप की ब्लेसिंग के अधिकारी, सदा बाप के समान डबल लाइट रहने वाले, सदा निरंतर शक्तिशाली याद की लिंक जोड़ने वाले, सदा शरीर और आत्मा को रिफ्रेश रखने वाले, हर कर्म विधि पूर्वक करने वाले, सदा श्रेष्ठ सिद्धि प्राप्त करने वाले, ऐसे श्रेष्ठ समीप बच्चों को बाप दादा का याद प्यार और नमस्ते। हम सब बच्चों की भी प्राण प्यारे बाप दादा को याद प्यार और नमस्ते नमस्ते नमस्ते। गुड मॉर्निंग, थैंक यू बाबा, शुक्रिया। ಎಷ್ಟು ಶಿಕ್ಷಣ, ಇದರಿಂದ ಏನು ನೋಡ್ತಿದ್ದೀರಾ ನೀವು? ಎಷ್ಟು ದಯೆ, ಎಷ್ಟು ಪ್ರೀತಿ ಮಕ್ಕಳ ಮೇಲೆ. ಎಲ್ಲ ನನ್ನಿಂದ ತಗೊಳ್ಳಿ ಅನ್ನೋ ಕಾಳಜಿ ಎಷ್ಟು, ಕನ್ಸರ್ನ್ ಎಷ್ಟು ಬಾಬವ್ರಿಗೆ. ಏನಾದರೂ ನಮ್ಗೆ ಅರ್ಥ ಆಗ್ತಿದೆಯಾ? ಅವ್ರು ಹೇಳ್ದಂಗೆ ನಾನು ನಡಿಬೇಕು ಅನ್ನೋ ಶ್ವಾಸ ಅನ್ನೋದು ಇರಬೇಕಲ್ವಾ? वरदान श्रेष्ठ तकदीर की स्मृति द्वारा अपने समर्थ स्वरूप में रहने वाले सूर्यवंशी पद के अधिकारी भवा। ಶ್ರೇಷ್ಠ ಅದೃಷ್ಟದ ಸ್ಮೃತಿಯ ಮುಖಾಂತರ ತನ್ನ ಸಮರ್ಥ ಸ್ವರೂಪದಲ್ಲಿರೋರೆ ಸೂರ್ಯವಂಶಿ ಪದವಿಗೆ ಅಧಿಕಾರಿಗಳು. जो अपनी श्रेष्ठ तकदीर को सदा स्मृति में रखते हैं वो समर्थ स्वरूप में रहते हैं। उन्हें सदा अपने अनादि असली स्वरूप स्मृति में रहता है, कभी नकली फेस धारण नहीं कर सकते।
कई बार माया नकली गुण और कर्तव्य का स्वरूप बना देती है। किसको क्रोधी, किसको लोभी, किसको दुखी, किसको अशांत बना देती है, लेकिन असली स्वरूप इन सब बातों से परे है। जो बच्चे अपने असली स्वरूप में स्थित रहते वो सूर्यवंशी पद के अधिकारी बन जाते हैं। ತನ್ನ ಶ್ರೇಷ್ಠ ಅದೃಷ್ಟದ ಸ್ಮೃತಿಯಲ್ಲಿ ಇಟ್ಕೊಳ್ಳೋರು ಸಮರ್ಥರಾಗ್ತಾರೆ. ಸದಾ ತನ್ನ ಅಸಲಿ